ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಸೌಮ್ಯ ಹಾಸನ್. ಇವತ್ತು ನಾನು ಸಸ್ಯಕಾಶಿ ಲಾಲ್ಬಾಗ್ ನಲ್ಲಿ ಇದ್ದೀನಿ. ಲಾಲ್ಬಾಗ್ ಅಂದ್ರೆ ನಮಗೆ ಗೊತ್ತು, ದೇಶದ ಪ್ರಸಿದ್ಧವಾದಂತಹ ಒಂದು ಬಾಟನಿಕಲ್ ಗಾರ್ಡನ್. ಕಲ್ಕತ್ತಾ ಆದ್ಮೇಲೆ ನಮ್ಮ ಈ ಒಂದು ಬೆಂಗಳೂರಲ್ಲಿ ಇರುವಂತಹ ಲಾಲ್ಬಾಗ್ ದೇಶದ ಬಿಗ್ಗೆಸ್ಟ್ ಅಂಡ್ ಓಲ್ಡೆಸ್ಟ್ ಬಾಟನಿಕಲ್ ಗಾರ್ಡನ್. ಏನು 1760ರಲ್ಲಿ ಹೈದರಾಲಿ ಅವರು ಈ ರೀತಿಯಾದಂತಹ ಒಂದು ಗಾರ್ಡನ್ ನ ಆರಂಭ ಮಾಡಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಅವರು ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಈ ರೀತಿಯಾದಂತಹ ಇತಿಹಾಸ ಇರುವಂತಹ ಈ ಒಂದು ಲಾಲ್ಬಾಗ್ನ ವಿಶೇಷತೆ ಏನು, ಬನ್ನಿ ನೋಡೋಣ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸಸ್ಯಕಾಶಿ ಲಾಲ್ಬಾಗ್ನ ಜಂಟಿ ನಿರ್ದೇಶಕರಾದಂತಹ ಜಗದೀಶ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಿ? ಎಸ್ ಸರ್, ಥ್ಯಾಂಕ್ ಯು. ತುಂಬಾ ದಿನಗಳಾದ್ಮೇಲೆ ಮಾತಾಡ್ತಾ ಇದೀವಿ ನಾವು. ಓಕೆ, ಹೇಗಿದೆ ಸರ್ ಲಾಲ್ಬಾಗ್? ಇಲ್ಲ, ಈಗ ಒಂದು ಸಮ್ಮರ್ ಇದೆ, ಸೊ ಬಹಳಷ್ಟು ನಮ್ಗೆಲ್ಲ ಬಹಳ ನೀರು ಕೂಡ ಏನು ಸಮಸ್ಯೆ ಇಲ್ಲ. ಸಮ್ಮರ್ ನಲ್ಲಿ ಕೂಡ ಬಹಳ ಹಸಿರಾದಂತ ಒಂದು ಉದ್ಯಾನವನ. ಎಲ್ಲ ವೀಕ್ಷಕರು ಕೂಡ ಬರ್ತಕ್ಕಂಥ ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೇಸಿಗೆ ಬಿಸಿಲನ್ನ ತಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಲಾಲ್ಬಾಗ್ ಬಂದು ಒಂದ್ ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಫ್ಯಾಮಿಲಿ ಸಮೇತ, ಸಮ್ಮರ್ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಅಂತವ್ರಿಗೆಲ್ಲರಿಗೂ ಪ್ರಕೃತಿ ಸೌಂದರ್ಯದ ಜೊತೆ ಕಾಲ ಕಳೆಯೋದು ತುಂಬಾ ಖುಷಿ ಅಂತ ಅನ್ಸುತ್ತಲ್ಲ. ನೀವಂತೂ ಲಕ್ಕಿ ಬಿಡಿ ಸರ್, ಯಾವಾಗ್ಲೂ ಇಲ್ಲೇ ಇರ್ತೀರಾ. ಓಕೆ ಸರ್, ಲಾಲ್ಬಾಗ್ನ ಇತಿಹಾಸ ಈಗಾಗಲೇ ಸಾಕಷ್ಟು ವಿಚಾರಗಳು ಗೊತ್ತಿದೆ. ಆದ್ರೂ ಕೂಡ ಸುದೀರ್ಘವಾಗಿ ಒಂದು ಲಾಲ್ಬಾಗ್ನ ಇತಿಹಾಸವನ್ನ ಮಾತಾಡೋದಾದ್ರೆ ಸರ್, ಯಾಕಂದ್ರೆ ನಾವು ಓದಿರೋ ಪ್ರಕಾರ ಏನು ಹೈದರಾಲಿ ಅವರು ಆರಂಭ ಮಾಡಬೇಕು ಅಂತ ಆದೇಶವನ್ನ ಮಾಡಿ, ಆಮೇಲೆ ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆಯ ಕಾಲದಲ್ಲಿ ಇದು ಕಂಪ್ಲೀಟ್ ಆಗಿರುವಂತದ್ದು ಅಂತ. ನೀವು ಕಂಡಂತಹ ಲಾಲ್ಬಾಗ್ನ ಇತಿಹಾಸವನ್ನ ನಿಮ್ಮ ಬಾಯಾರಿ ಕೇಳೋದಾದ್ರೆ? ಇದು ಪ್ರಮುಖವಾಗಿ 1760ರಲ್ಲಿ ಹೈದರಾಲಿ ಅವರ ಒಂದು ಖಾಸಗಿ ತೋಟ 40 ಎಕರೆ ಪ್ರದೇಶದಲ್ಲಿತ್ತು. ಹೈದರಾಲಿ ಅವರು ತಮಗೆ ತಿಳಿದ ಹಾಗೆ ಶ್ರೀರಂಗಪಟ್ಟಣದಿಂದ ಬೆಂಗಳೂರು ಬಂದು ಮತ್ತೆ ಅವರು ಈ ನಂದಿ ಕಡೆಗೆ ಅವರ ಆಡಳಿತದ ಉದ್ದೇಶದಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇದೊಂದು ರೆಸ್ಟಿಂಗ್ ಪ್ಲೇಸ್. ಸೊ ತದನಂತರ ಆಕ್ಚುಲಿ ಟಿಪ್ಪು ಅವರು ಅದಕ್ಕೆ ಕೆಲವಾರು ಕೊಲ್ಲಿ ರಾಷ್ಟ್ರಗಳಿಂದ ಕೆಲವು ಸಸ್ಯ ಪ್ರಭೇದಗಳನ್ನ ತರಿಸಿ ಅವರ ಖಾಸಗಿ ತೋಟ ಮಾಡ್ಕೊಂಡಿದ್ರು. ಮತ್ತೆ ಯಾವುದೇ ಸಾರ್ವಜನಿಕರ ಪ್ರವೇಶ ಇರಲಿಲ್ಲ. ಸೊ ಏನು ಟಿಪ್ಪು ಅವರ ಮರಣಾನಂತರ ಆಕ್ಚುಲಿ ಇದು ಬ್ರಿಟಿಷರ ಕೈವಶ ಆಗುತ್ತೆ. ಪ್ರಾರಂಭಿಕವಾಗಿ ಬಂದಂತ ಬ್ರಿಟಿಷರ್ಸು ಅವರು ವಸಾಹತುನ ಒಂದು ಪ್ರಾಪರ್ ಆಗಿ ಪ್ರಾರಂಭ ಮಾಡುವುದಕ್ಕೆ ಮೊದಲೇ ಇನಿಷಿಯಲಿ ಇದ್ದಂತ ಬ್ರಿಟಿಷ್ ಅಧಿಕಾರಿಗಳು ಅವ್ರ ಖಾಸಗಿ ತೋಟ ಮಾಡ್ಕೊಳ್ತಾರೆ. ಅವ್ರಿಗೆ ಬೇಕಾದ ಹಣ್ಣು ತರಕಾರಿಗಳನ್ನ ತೆಗೆದುಕೊಂಡು ಅವ್ರಿಗೆ ಬೇಕಾದಂತೆ ಬಳಸ್ಕೊಳ್ತಾರೆ. ತದನಂತರ ಮಾರ್ಕ್ ಕಬ್ಬನ್ ಅವರು ಹೈಕಮಿಷನರ್ ಆದ ನಂತರ ಇಲ್ಲಿ ಜಾನ್ ಕ್ಯಾಮರಾನ್ ಅಂತಕ್ಕಂಥ ಅಧಿಕಾರಿ ಲಾಲ್ಬಾಗ್ ಕ್ಯೂರೇಟರ್ ಆಗ್ತಾರೆ. ಸೊ ಆ ಸಂದರ್ಭದಲ್ಲಿ ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ಕೂಡ ಲಂಡನ್ ಅಂದ್ರೆ ಯುರೋಪಿಯನ್ ಮೂಲದಿಂದ ಬಂದಂತವ್ರು. ಆ ಕಾಲಘಟ್ಟಕ್ಕೆ ಏನು ಲಂಡನ್ನಿನ ಕ್ಯೂ ಗಾರ್ಡನ್ಸ್ ಅಂತಕ್ಕಂಥದ್ದು ಪ್ರಪಂಚದ ಒಂದು ಬಿಗ್ಗೆಸ್ಟ್ ಬಟಾನಿಕಲ್ ಗಾರ್ಡನ್ ಆಗಿದೆ. ಅದರ ಎಕ್ಸ್ಪೀರಿಯನ್ಸ್ ಅನ್ನ ಜನಗಳು ನೋಡಿದ್ರು. ಅದರಿಂದ ಅವ್ರು ಏನ್ ಮಾಡಿದ್ರು, ಇಲ್ಲಿ ಕೂಡ ಒಂದು ಬಟಾನಿಕಲ್ ಗಾರ್ಡನ್ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು 1856ರಲ್ಲಿ ಇಲ್ಲಿ ಒಂದು ಸಸ್ಯಶಾಸ್ತ್ರೀಯ ತೋಟವನ್ನ ಪ್ರಾರಂಭ ಮಾಡಿದ್ರು. ಅದನ್ನ ಬಟಾನಿಕಲ್ ಗಾರ್ಡನ್ ವಾಸ್ ದಿ ಫಸ್ಟ್ ಗವರ್ನಮೆಂಟ್ ಬಟಾನಿಕಲ್ ಗಾರ್ಡನ್ ಆಗಿ ಘೋಷಣೆ ಮಾಡಿದ್ರು. ಸೊ ಅವಾಗ ಏರಿಯಾನ 40 ಎಕರೆ ಇದ್ದಂತ ಪ್ರದೇಶವನ್ನ 120 ಎಕರೆಗೆ ವಿಸ್ತೀರ್ಣ ಮಾಡಿದ್ರು, 120 ಎಕರೆಗೆ ಬಟಾನಿಕಲ್ ಗಾರ್ಡನ್. ತದನಂತರ ಕೆಂಗಲ್ ಹನುಮಂತಯ್ಯನವರ ಒಂದು ಕಾಲಾವಧಿನಲ್ಲಿ ಸಿಎಂ ಆಗಿದ್ದಾಗ ಇಲ್ಲಿ ಡಾಕ್ಟರ್ ಎಂ ಎಚ್ ಮರಿಗೌಡರು ತೋಟಗಾರಿಕೆ ನಿರ್ದೇಶಕರಾಗಿದ್ರು. ಅವರ ಕಾಲಘಟ್ಟದಲ್ಲಿ ಮತ್ತೆ 120 ಎಕರೆಯನ್ನ ಆಡ್ ಮಾಡೋದ್ರ ಮುಖೇನ ಒಟ್ಟಾರೆ ಪ್ರದೇಶವನ್ನ 240 ಎಕರೆಗೆ ಏನು ಹೆಚ್ಚಳ ಮಾಡಿದ್ದಾರೆ. ಸೊ ಇದು 3 ಕಾಲಘಟ್ಟದಲ್ಲಿ ಅಭಿವೃದ್ಧಿಯನ್ನು ಹೊಂದಿದೆ. 40 ಎಕರೆ ಬ್ರಿಟಿಷ್ ಕಾಲಘಟ್ಟದಲ್ಲಿ, 120 ಎಕರೆ ನಂತರ ಡಾಕ್ಟರ್ ಎಂ ಎಚ್ ಮರಿಗೌಡರ ಕಾಲಘಟ್ಟದಲ್ಲಿ 240 ಎಕರೆ ಪ್ರದೇಶ ಆಯ್ತು. ಸೊ ಹಾಗಾಗಿ ಒಂದು ಏನು ಹಾರ್ಟ್ ಆಫ್ ದಿ ಸಿಟಿ ಏನ್ ಬೆಂಗಳೂರಿನಿದೆ, ಇಲ್ಲಿ 240 ಎಕರೆಯ ನಳನಳಿಸ್ತಕ್ಕಂಥ ಸಸ್ಯಶಾಸ್ತ್ರೀಯ ತೋಟ ಇದೆ. ಸುಮಾರು 250 ವರ್ಷಗಳ ವಸಂತಗಳನ್ನ ಕಂಡಿರ್ತಕ್ಕಂಥ ಲಾಲ್ಬಾಗ್ ಸಸ್ಯ ತೋಟದಲ್ಲಿ ಸುಮಾರು 3000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು, 145 ದೇಶಗಳಿಂದ ಬಂದಂತ ಸಸ್ಯ ಪ್ರಭೇದಗಳು, ಮತ್ತೆ ನಮ್ಮ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಏನಿದೆ ಆ ಬಹಳಷ್ಟು ಸಸ್ಯ ಪ್ರಭೇದಗಳ ಸಂಗ್ರಹವನ್ನ ಇಲ್ಲಿ ನಾವು ನೋಡಬಹುದು. ಮರಗಳು ಸರ್, ಎಷ್ಟು ಜಾತಿಯ ಮರಗಳಿದೆ, ಆಮೇಲೆ 100 ವರ್ಷಕ್ಕಿಂತ ಹಳೆಯ ಮರಗಳು ಕೂಡ ಇಲ್ಲಿ ಇದೆ. ತುಂಬಾ ವಿಶೇಷವಾದಂತಹ ಮರಗಳಿದೆ. ಆ ಮರಗಳ ಬಗ್ಗೆ ಹೇಳೋದಾದ್ರೆ, ಆಮೇಲೆ ಕೆಲವೊಂದು ಏನೋ ಔಷಧಿಗಳಿಗೆ ಬಳಸುವಂತದ್ದು ಸಸ್ಯಗಳು ಇಲ್ಲಿ ಇದೆ. ಇತಿಹಾಸ, ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಮರಗಳು ಕೂಡ ಇದೆ. ಅದ್ರ ಬಗ್ಗೆ ಹೇಳೋದು ಪ್ರಮುಖವಾಗಿ ನಾನು ಈಗಾಗಲೇ ಹೇಳಿದೆ, 3000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳ ಸಂಗ್ರಹ ಲಾಲ್ಬಾಗ್ ನಲ್ಲಿ ಕಾಣಬಹುದು. ಇಲ್ಲಿ 145 ದೇಶಗಳಿಂದ ಬಂದಂತದ್ದು ನಮ್ಮ ದೇಶದ ಹಲವಾರು ಭಾಗಗಳಿಂದ ಬಂದಿದೆ. ಆಮೇಲೆ ಈಗಾಗಲೇ ನಾನು ಹೇಳಿದಾಗ ಬ್ರಿಟಿಷರ್ಸ್ 200 ವರ್ಷಗಳ ಹಿಂದೆ ಇಲ್ಲಿ ಫಸ್ಟ್ ಪ್ರಪ್ರಥಮವಾಗಿ ಒಂದು ಏನು ಯೂಕಲಿಪ್ಟಸ್ ಅಥವಾ ನೀಲಗಿರಿಯನ್ನ ಆಸ್ಟ್ರೇಲಿಯಾದಿಂದ ತರಿಸಿ ಇಲ್ಲಿ ಪ್ಲಾಂಟ್ ಮಾಡ್ತಾರೆ. ಸೊ ಅದು 220 ವರ್ಷಕ್ಕೂ ಹಳೆಯ ನೀಲಗಿರಿ ಮರ ಇದೆ. 200 ವರ್ಷಕ್ಕೂ ಹಳೆಯದಂತ ಬೂರುಗದ ಮರ ಇದೆ. ಆಮೇಲೆ ಅಡಿನ್ಸೋನಿಯಾ ಡಿಜಿಟೇಟಾ ಅಂತ ಹೇಳಿ ಆನೆ ಹುಣಸಿ ಅಂತ ಕರಿತೀವಿ. ದಟ್ ಈಸ್ ಅ ಲಾಂಗ್ ಲಿವಿಂಗ್ ಟ್ರೀ ಆನ್ ದಿ ಅರ್ತ್. ಅದು 5000 ವರ್ಷಗಳು ಭೂಮಿ ಮೇಲೆ ಬದುಕುತ್ತೆ.
ಅದನ್ನ ಬ್ರಿಟಿಷರ್ಸ್ 180 ವರ್ಷದಿಂದ ಪ್ಲಾಂಟ್ ಮಾಡಿದ್ರು. ಮತ್ತೆ ಇತ್ತೀಚೆಗೆ 10 ವರ್ಷಗಳಿಂದ ನಾವು ಕೂಡ ಸುಮಾರು ಒಂದು 10 ಸ್ಪೀಸೀಸ್ ಅನ್ನು ನಾವು ಪ್ಲಾಂಟ್ ಮಾಡಿದೀವಿ. ಆಮೇಲೆ ಧಾರ್ಮಿಕವಾಗಿ ನೀವು ಹೇಳೋದಾದ್ರೆ ಈಗ ನಾವು ರುದ್ರಾಕ್ಷಿ ಮರಗಳಿದೆ, ಆಮೇಲೆ ಕ್ಯಾನಾನ್ ಬಾಲ್ ಟ್ರೀ, ನಾಗಲಿಂಗ ಪುಷ್ಪ ಮರ ಇದೆ. ಸೊ ಹಾಗೆ ಸುಮಾರು ಏನು ಒಂದು 200ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತ ಮತ್ತು ಅಪರೂಪವಾದಂತ ಸಸ್ಯ ಪ್ರಭೇದಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಅದೇನ್ ಸರ್ ಆನೆ ಹುಣಸೆ ಅಂತಂದ್ರೆ ಅದನ್ನ ನಾವೀಗ ವೈಜ್ಞಾನಿಕವಾಗಿ ಅಡಿನ್ಸೋನಿಯಾ ಡಿಜಿಟೇಟಾ ಅಂತ ಕರಿತೀವಿ. ಇದು ಆಫ್ರಿಕಾ ಮೂಲದ ಮರ. ಇದು ಲಾಂಗ್ ಲಿವಿಂಗ್ ಟ್ರೀ ಆನ್ ದಿ ಅರ್ತ್, ಅಂದ್ರೆ 5,000 ವರ್ಷಗಳ ಭೂಮಿ ಮೇಲೆ ಬದುಕುತ್ತೆ. ಈ ಮರದ ಒಂದು ವೈಶಿಷ್ಟ್ಯತೆ ಅಂತಂದ್ರೆ ಈಗ ಭೂಮಿ ಮಟ್ಟದಿಂದ ಮೇಲಕ್ಕೆ ಒಂದು 50 ಅಡಿ ಎತ್ತರ ಇದೆ, ಅಂದ್ರೆ ರೂಟ್ ಸಿಸ್ಟಮ್ ಕೂಡ 50 ಅಡಿ ಹೋಗಿರುತ್ತೆ. ಜೊತೆಗೆ ಅದು 12,500ಕ್ಕೂ ಹೆಚ್ಚು ಗ್ಯಾಲನ್ ವಾಟರ್ ನ ತನ್ನ ಕಾಂಡದಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತದೆ. ಆ ನೀರನ್ನ ನಾವು ಟ್ಯಾಪ್ ಮಾಡಿ ತೆಗೆದ್ರೆ ಮತ್ತೆ ನಾಳೆ ನಿಮ್ಗೆ ಅಷ್ಟು ಪ್ರಮಾಣದ ವಾಟರ್ ಇರ್ತದೆ. ಅದರಿಂದ ಇದನ್ನ ನಾವು ಲಿವಿಂಗ್ ಬೋರ್ವೆಲ್ ಅಂತ ಕರಿತೀವಿ. ಅದರಿಂದ ಕೆಲವು ಕಡೆ ಮರುಭೂಮಿಗಳಲ್ಲಿ ಕೂಡ ಮತ್ತೆ ಎಲ್ಲಿ ಇದಿರ್ತದೆ ಅಂತ ಪ್ರದೇಶದಲ್ಲಿ ಈ ಉದ್ದೇಶಕ್ಕೂ ಕೂಡ ಅದನ್ನ ಬಳಸ್ತಕ್ಕಂಥ ಉಪಯೋಗವನ್ನು ನಾವು ಕಾಣ್ತೀವಿ. ಮತ್ತೆ ಪ್ರಾಣಿ ಮತ್ತೆ ಪಕ್ಷಿ ಸಂಕುಲಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ಯಾಕಂದ್ರೆ ಒಳ್ಳೆ ಗ್ರೀನರಿ ಇದೆ, ನೇಚರ್ ಇದೆ, ಆ ಭಾಗದಲ್ಲಿ ಹೋದ್ರೆ ಕೆರೆ ಇದೆ, ಜಲಚರಗಳೆಲ್ಲ ಇದೆ. ಆ ಕೆರೆ ಸಂರಕ್ಷಣೆ ಕೆಲಸವನ್ನ ಅವಾಗವಾಗ ಮಾಡ್ತಾ ಇರ್ತೀರಿ, ವಾಟರ್ ಶುದ್ಧೀಕರಣ ಮಾಡುವಂತದ್ದು. ಸೊ ಪ್ರಾಣಿ ಪಕ್ಷಿ ಸಂಕುಲಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ಏನೇನು ಪಕ್ಷಿಗಳಿದೆ ಸರ್ ಇಲ್ಲಿ ಲಾಲ್ಬಾಗ್? ಇಲ್ಲಿ ಪ್ರಮುಖವಾಗಿ ನಾನು ಹೇಳಿದಾಗೆ ಸುಮಾರು 3,000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳಿದೆ. ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಬೇಕಾದಂತ ಹಣ್ಣು ನೀಡ್ತಕ್ಕಂಥ ಮರಗಳು, ಆಮೇಲೆ ಶೆಲ್ಟರ್ ನೀಡ್ತಕ್ಕಂಥ ಮರಗಳಿರ್ಬೋದು, ಮತ್ತೆ ಕೆರೆಯ ನೀರಿದೆ. ಇವೆಲ್ಲವೂ ಇರೋದ್ರಿಂದ ಇದು ಒಂದು ಜೀವ ವೈವಿಧ್ಯತೆ ತಾಣ ಆಗಿದೆ. ಮರಗಿಡಗಳ ಜೊತೆಗೆ ಪ್ರಾಣಿ ಪಕ್ಷಿ ಸಂಕುಲಗಳ ಆಗರ ಕೂಡ ಆಗಿದೆ. ಈಗ ಸುಮಾರು ಲಾಲ್ಬಾಗ್ ನಲ್ಲಿ 275ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತ ಏನು ನಾವು ಪಕ್ಷಿಗಳನ್ನು ನೋಡಬಹುದು. ಅದರಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಸೈಬೇರಿಯಾದಿಂದ ಬರ್ತಕ್ಕಂಥ ಪೆಲಿಕಾನ್ ಕೂಡ ಸೀಸನ್ ನಲ್ಲಿ ನಮ್ಮ ಲಾಲ್ಬಾಗ್ ಲೇಕ್ ಬರುತ್ತೆ. ಈಗ ವುಡ್ ಪೆಕ್ಕರ್ಸ್ ಇರ್ಬೋದು, ಮೈನಾ ಇರ್ಬೋದು, ಮತ್ತೆ ಬಹಳ ತೀರಾ ಅಪರೂಪದ ನಮ್ಮ ಔಲ್ಗಳನ್ನ ಇಲ್ಲಿ ನಾವು ನೋಡಬಹುದು. ಆಮೇಲೆ ಸುಮಾರು ಒಂದು 100ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತ ಬಟರ್ಫ್ಲೈಸ್ ಇದೆ ಇಲ್ಲಿ. ಮತ್ತೆ ಜೊತೆಗೆ ಏನು ಇದು ಇಲ್ಲಿ ಇದು ನವಿಲ್ ಕೂಡ ನಾವು ನೋಡಬಹುದು ಸಣ್ಣ ಪ್ರಮಾಣದಲ್ಲಿ. ಸೊ ಹೀಗೆ ಮತ್ತೆ ಸ್ಕ್ವಿರಿಲ್ಸ್ ಅಂತೂ ಎಲ್ಲಾ ಕಡೆ ಇದ್ದೇ ಇದೆ. ಸೊ ಒಟ್ಟು 245ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತ ಏನು ಪಕ್ಷಿ ಸಂಕುಲಗಳ ಜೊತೆಗೆ ಹಲವಾರು ಕೀಟಗಳು, ಅದು ಅಸಂಖ್ಯಾತ ಕೀಟ ಸಂಗ್ರಹನೂ ಕೂಡ ಲಾಲ್ಬಾಗ್ನಲ್ಲಿದೆ. ಓಕೆ ಸರ್, ಇದು ಹೈದರ್ ಅಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆ ಕಾಲದಲ್ಲಿ ಈ ಫ್ರಾನ್ಸ್ ಮತ್ತೆ ಅಫ್ಘಾನಿಸ್ತಾನದಿಂದ ಬೇರೆ ಬೇರೆ ಪ್ರಭೇದದ ಹೂವಿನ ಗಿಡಗಳನ್ನ ತಂದು ಇಲ್ಲಿ ಬೆಳೆಸ್ತಾ ಇದ್ದಾರೆ. ಸೊ ಆ ಎಲ್ಲಾ ಪ್ರಭೇದಗಳು ಕೂಡ ಇದೆ ಸರ್ ಲಾಲ್ಬಾಗ್ ಅಲ್ಲಿ ಇವಾಗ? ಇಲ್ಲ, ಅಂದ್ರೆ ಏನಾಗಿದೆ, ಇದು ಹೈದರ್ ಅಲಿ ಅವ್ರ ಕಾಲದಲ್ಲಿ ಇಲ್ಲಿದ್ದಂತ ಸಸ್ಯ ಪ್ರಭೇದವನ್ನು ಮಾಡಿದ್ರು. ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ಕೆಲವು ಕೊಲ್ಲಿ ರಾಷ್ಟ್ರಗಳಿಂದ ಬಂದಿದೆ. ಅವು ಕೆಲವು ಮರಗಳು ಮಾತ್ರ ಉಳ್ಕೊಂಡಿದೆ. ಈಗ ಟಿಪ್ಪು ಅವರ ಕಾಲದಲ್ಲಿ ನೆಟ್ಟಂತ ಒಂದು ಮಾವಿನ ಮರಗಳು ಅಂತ ಹೇಳಲಾಗ್ತದೆ, ಅದಕ್ಕೆ ನಿಖರವಾದಂತ ದಾಖಲೆ ಇಲ್ಲ. ಆದ್ರೆ ಅದು ಓಲ್ಡೆಸ್ಟ್ ಮ್ಯಾಂಗೋಸ್. ಇವತ್ತಿಗೂ ಕೂಡ 5 ಮರ ಇತ್ತು, ಅದರಲ್ಲಿ 1 ಮರ ಉಳ್ಕೊಂಡಿದೆ, ಅದೊಂದಿದೆ. ಮತ್ತೆ ತದನಂತರ ಬ್ರಿಟಿಷರ್ಸ್ ಏನ್ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಎಲ್ಲ ಬಹುತೇಕ ಮರಗಳಿದೆ ಇಲ್ಲಿ. ಮತ್ತೆ ಜೊತೆಗೆ ಇದು ಸಸ್ಯಶಾಸ್ತ್ರೀಯ ತೋಟ ಆಗಿರೋದ್ರಿಂದ ಮರಗಳನ್ನ ಪರಿಚಯಿಸ್ತಕ್ಕಂಥ ಕಾರ್ಯ ನಿರಂತರ. ಎಲ್ಲೆಲ್ಲಿ ಮರಗಳು ಏಜ್ ಫ್ಯಾಕ್ಟರ್ ಇಂದ ಹೋಗುತ್ತೋ ಅಥವಾ ಪೆಸ್ಟ್ ಅಂಡ್ ಡಿಸೀಸ್ ಇನ್ನೊಂದು ಬೇರೆ ಕಾರಣಗಳಿಂದ ಹೋಗುತ್ತೋ ಅಲ್ಲಿ ಅದೇ ಮರಗಳನ್ನ ಪರಿಚಯ ಮಾಡುದು ಅಂಡ್ ಆಲ್ ಟುಗೆದರ್ ಹೊಸ ಸಸ್ಯ ಪ್ರಭೇದವನ್ನ ಪರಿಚಯ ಮಾಡತಕ್ಕಂಥ ಕಾರ್ಯ ಇವತ್ತಿಗೂ ಕೂಡ ಮುಂದುವರೆದಿದೆ. ಹಾಗಾಗಿ ಸುಮಾರು 275 ವರ್ಷದಿಂದ 1 ವರ್ಷದ ಏಜ್ ವರೆಗೂ ಕೂಡ ಗಿಡ ಪ್ರಭೇದಗಳನ್ನ ನೀವು ನೋಡಬಹುದು. ಸರ್, ಲಾಲ್ಬಾಗ್ ಅಂತ ಅಂದ್ರೆ ನಮ್ಗೆ ಥಟ್ ನೆನಪಿಗೆ ಬರೋದು ಒಂದು ಈ ಪ್ರಕೃತಿ ಸೌಂದರ್ಯ, ಅದ್ರ ಜೊತೆಗೆ ಫ್ಲವರ್ ಶೋ. ವರ್ಷಕ್ಕೆ 2 ಬಾರಿ ಆಗುವಂತಹ ಈ ಒಂದು ಫ್ಲವರ್ ಶೋ, ಅದ್ರ ಪ್ರಿಪರೇಷನ್ ಹೇಗ್ ಮಾಡ್ಕೋತೀರಾ ಸರ್ ನೀವು? ಆಮೇಲೆ ಆ ಹೂಗಳನ್ನ ನೀವು ಬೇರೆ ಬೇರೆ ದೇಶಗಳಿಂದ ಕಲರ್ಫುಲ್ ಹೂಗಳು ಬಿಡಿ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ, ಕಣ್ಣಿಗೆ ಹಬ್ಬ, ಲಕ್ಷಾಂತರ ಜನರು ಬರ್ತಾರೆ. ಸೊ ಫ್ಲವರ್ ಶೋ ಬಗ್ಗೆ ನೀವು ಮಾತಾಡಿದ್ರೆ ಪರ್ಸನಲಿ ನಿಮ್ಗೆ ಫ್ಲವರ್ ಶೋ ಎಷ್ಟು ಇಷ್ಟ ಆಗುತ್ತೆ ಸರ್? ಖಂಡಿತ ನೋಡಿ, ನಮ್ಮ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಈಗ ಜಾಗತಿಕವಾಗಿ ನಾವು ನೋಡೋದಾದ್ರೆ ಅಮೆರಿಕದಲ್ಲಿ ಲಾಂಗೆಸ್ಟ್ ಶೋಗಳಾಗಿರ್ತಕ್ಕಂಥ ಉದಾಹರಣೆ ಇದೆ. ಅದನ್ನ ಹೊರತುಪಡಿಸಿದ್ರೆ ಲಂಡನ್ ನಲ್ಲಿ ಏನು ಕ್ಯೂ ಗಾರ್ಡನ್ ಬಿಗ್ಗೆಸ್ಟ್ ಬಟಾನಿಕಲ್ ಗಾರ್ಡನ್ ಇದೆ, ಅಲ್ಲಿ ರಾಯಲ್ ಬಟಾನಿಕಲ್ ಸೊಸೈಟಿ ಅಂತ ಮಾಡ್ಕೊಂಡು ಅಲ್ಲಿ ಚೆಲ್ಸಿ ಶೋಗಳನ್ನ ಮಾಡ್ತಾ ಇದ್ದಾರೆ. ಸೊ ಗ್ಲೋಬಲಿ ದೇ ಸ್ಟುಡ್ ಸೆಕೆಂಡ್ ಪೊಸಿಷನ್. ಮತ್ತೆ ನಮ್ಮ ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನಗಳು ಜಾಗತಿಕವಾಗಿ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಹೆಗ್ಗಳಿಕೆಯಾಗಿದೆ. ಇದುವರೆಗೂ ಸುಮಾರು 217 ಫಲಪುಷ್ಪ ಪ್ರದರ್ಶನಗಳನ್ನ ನಿರಂತರವಾಗಿ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ 3 ಬಾರಿ ಮಾತ್ರ ನಿಂತಿದೆ. ಒಂದು ಪ್ಲೇಗ್ ಮಹಾಮಾರಿಯ ಸಂದರ್ಭ, ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಏನು ಅಪಹರಣ ಆದಂತ ಸಂದರ್ಭ, ಮತ್ತೆ 3ನೇದು ಇತ್ತೀಚಿನ ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ 3 ಬಾರಿ ಫಲಪುಷ್ಪ ಪ್ರದರ್ಶನಗಳಿಗೆ ಬ್ರೇಕ್ ಆಗಿದೆ ವಿನಃ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ವರ್ಷಕ್ಕೆ 2 ಬಾರಿ ಫಲಪುಷ್ಪ ಪ್ರದರ್ಶನ. ಮತ್ತೆ ಸುಮಾರು 200 ಫಲಪುಷ್ಪ ಪ್ರದರ್ಶನಗಳನ್ನ ವೈವಿಧ್ಯಮಯವಾದಂತಹ ಹೂಗಳಿಂದ ನಾವು ಮಾಡ್ತಾ ಇದ್ವಿ. ಆಮೇಲೆ ಇತ್ತೀಚೆಗೆ ಸುಮಾರು ಒಂದು 17ರಿಂದ 18 ಫಲಪುಷ್ಪ ಪ್ರದರ್ಶನಗಳನ್ನ ಪರಿಕಲ್ಪನಾ ಆಧಾರಿತವಾಗಿ ಮಾಡ್ತಾ ಇದ್ವಿ. ಒಂದು ಸಾಮಾಜಿಕವಾಗಿ ನಮ್ಮ ರಾಷ್ಟ್ರ ರಾಜ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದಂತ ಒಬ್ಬ ದಾರ್ಶನಿಕರನ್ನ ಇಟ್ಕೊಂಡು, ಉದಾಹರಣೆಗೆ ನಾವು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನ ಇಟ್ಕೊಂಡು ಮಾಡಿದ್ದೇವೆ.
ಮಹಾತ್ಮ ಗಾಂಧೀಜಿಯವರ 150 ವರ್ಷದ ಸಾಧನೆಯನ್ನು ಇಟ್ಕೊಂಡು ಮಾಡಿದ್ದೇವೆ. ಹೌದು ಕ್ರಾಂತಿ ಪುರುಷ ಬಸವಣ್ಣವರ ಒಂದು ಸಾಧನೆಗಳನ್ನ ಇಟ್ಕೊಂಡು ಮಾಡಿದ್ದೇವೆ. ಹೌದು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಬಂದಂತ ಸಂದರ್ಭದಲ್ಲಿ ಕುವೆಂಪು ಅವರ ಹೆಸರು ಇಟ್ಕೊಂಡು ಶೋ ಮಾಡಿದ್ದೇವೆ. ಹೀಗೆ ಈ ಒಂದು ಪರಂಪರೆ ಮುಂದುವರಿತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ನಾವು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಏನು ಒಂದು ಘಟನಾವಳಿಗಳನ್ನ ಸಾಧನೆಗಳನ್ನ ಇವತ್ತಿನ ಒಂದು ಯಂಗ್ ಪೀಪಲ್ಸ್ಗೆ ಕೊಡೋದ್ರ ಮೂಲಕ ಅವರಿಗೆ ಒಂದು ರೀತಿಯ ಒಂದು ಉತ್ಸಾಹವನ್ನ ಕಮಿಟ್ಮೆಂಟ್ ಅನ್ನ ತುಂಬುವುದ್ರ ಜೊತೆಗೆ ವೈವಿಧ್ಯಮಯವಾದಂತಹ ಫಲಪುಷ್ಪ ಪ್ರದರ್ಶನಗಳನ್ನ ಜನರಿಗೆ ಪರಿಚಯ ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆ, ಆ ಫ್ಲವರ್ನೆಲ್ಲ ಎಲ್ಲಿಂದ ತರಿಸ್ತೀರಾ ಸರ್? ಅದು ಎಷ್ಟು ದಿನಗಳ ಮುಂಚೆನೆ ನೀವು ತರಿಸ್ತೀರಿ? ಅದನ್ನ ಹೇಗೆ ಶೇಖರಣೆ ಮಾಡಿ ಇಡ್ತೀರಿ? ಸೊ ಈಗ ನಮಗೆ ಫಲಪುಷ್ಪ ಪ್ರದರ್ಶನ ಅಂತಂದ್ರೆ ಅದು ಸುಮಾರು 5 ರಿಂದ 6 ತಿಂಗಳು ಮುಂಚಿತವಾಗಿ ಒಂದು ಪ್ರಿಪರೇಷನ್ ಪ್ರಾರಂಭ ಆಗಿದೆ. ಹೌದು, ಕೆಲವು ಹೂಗಳು ನಮಗೆ ಹೂ ಬಿಡ್ಲಿಕ್ಕೆ 5 ತಿಂಗಳು ಬೇಕು, ಕೆಲವು 4 ತಿಂಗಳು, ಕೆಲವು 3 ತಿಂಗಳು, ಹೀಗೆ ಡಿಫ್ರೆಂಟ್ ಸೀಸನ್ಸ್ ಇರುತ್ತೆ. ನಾವು ಇಂಥ ದಿವಸ ಫಲಪುಷ್ಪ ಪ್ರದರ್ಶನದ ಅವಧಿ ಅಂತ ಅನ್ಕೊಂಡು ಅದಕ್ಕೆ ಪಕ್ಕ ಒಂದು ಟೈಮ್ ಟೇಬಲ್ ಮಾಡ್ಕೊಂಡು ವೈಜ್ಞಾನಿಕವಾಗಿ ಅದರ ಸೀಡ್ ಬೆಳವಣಿಗೆ ಮಾಡಿಕೊಂಡು ಬೀಜಗಳ ಆರೈಕೆ, ಸಸಿಗಳ ಆರೈಕೆ ಮಾಡಿ ಅದನ್ನೆಲ್ಲವನ್ನು ಕೂಡ ನಾವು ಲಾಲ್ಬಾಗ್ನಲ್ಲಿ 60% ಇಲ್ಲೇ ನಾವು ಬೆಳೆಸ್ತಕ್ಕಂಥದ್ದು. ನಮ್ಮ ಏನು ಪ್ರತಿಷ್ಠಿತ ಕಬ್ಬನ್ ಪಾರ್ಕ್ ಇರ್ಬೋದು, ನಮ್ಮ ಊಟಿ ಗಿರಿಧಾಮಗಳಿರ್ಬೋದು, ಬೇರೆ ಬೇರೆ ಕಡೆನೂ ಕೂಡ ಬೆಳೆಸಿ ಅಲ್ಲಿಂದ ತರ್ತೀವಿ. ಅದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದ ಬರುತ್ತೆ, ಕೆಲವು ಸಾರಿ ನಾವು ಬೇರೆ ದೇಶಗಳಿಂದನೂ ಕೂಡ ಹೂಗಳನ್ನು ತರಿಸ್ತೀವಿ. ಸೊ ಹೀಗೆ ಒಟ್ಟಾರೆ ಎಲ್ಲೆಲ್ಲಿ ಸಾಧ್ಯನೋ ಆ ಸೀಸನ್ಗೆ ಅವೈಲೇಬಲ್ ಇರತಕ್ಕಂಥ ಗಿಡಗಳನ್ನ ಪ್ರಪಂಚದ ಬೇರೆ ಭಾಗಗಳಿರ್ಬೋದು, ಕರ್ನಾಟಕದ ಬೇರೆ ಭಾಗ ಇರ್ಬೋದು, ಮತ್ತೆ ಲಾಲ್ಬಾಗ್ ಇರ್ಬೋದು, ಎಲ್ಲ ಮೂಲಗಳಿಂದ ತಂದು ಇಲ್ಲಿ ಬರ್ತಕ್ಕಂಥ ಪ್ರೇಕ್ಷಕರಿಗೆ ಒಟ್ಟಾರೆ ಹೂಗಳ ಒಂದು ಮಹತ್ವ ದರ್ಶನವನ್ನು ನೀಡತಕ್ಕಂಥ ಕಾರ್ಯ ನಡೀತಾ ಇರ್ತದೆ. ಓಕೆ, ಇದು ಫ್ಲವರ್ ಶೋ ಆರಂಭ ಆಗುತ್ತಲ್ಲ ಸರ್, ಆ ಟೈಮಲ್ಲಿ ಸಾಕಷ್ಟು ಜನರು ಬರ್ತಾರೆ, ಆಮೇಲೆ ಆದಾಯ ಕೂಡ ಜಾಸ್ತಿನೇ ಇರುತ್ತೆ. ಸೊ ಅಂದ್ರೆ ಫ್ಲವರ್ ಶೋ ನಿಂದ ಲಾಲ್ಬಾಗ್ಗೆ ನೀವು ಎಷ್ಟು ಆದಾಯವನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಂದ್ರೆ ಇವಾಗ ಒಂದ್ ದಿನಕ್ಕೆ ಸರಾಸರಿ ಎಷ್ಟು ಜನ ಬರ್ತಾರೆ ಲಾಲ್ಬಾಗ್ಗೆ? ಲಾಲ್ಬಾಗಿಗೆ ಪ್ರಸ್ತುತ ಸುಮಾರು 3,500 ರಿಂದ 4,000 ಜನ ಸಾಮಾನ್ಯ ವೀಕ್ಷಣೆಗೆ ಬರ್ತಾರೆ. ವೀಕೆಂಡ್ ಅಲ್ಲಿ ಸುಮಾರು 10,000 ರಿಂದ 12,000 ಜನ ಬರ್ತಾರೆ. ಫ್ಲವರ್ ಶೋ ವಿಶೇಷ ಸಂದರ್ಭಗಳಲ್ಲಿ ಒಂದು 20,000 ರಿಂದ 25,000 ಜನ ಬರ್ತಾರೆ. ಫಲಪುಷ್ಪ ಪ್ರದರ್ಶನ ಅಂದ್ರೆ 50,000 ದಿಂದ 1.5 ಲಕ್ಷ ಒಂದು ದಿನಕ್ಕೆ ಬರ್ತಕ್ಕಂಥ ಉದಾಹರಣೆ ಕೂಡ ಇದೆ. ಅದು ಇವಾಗ ಫ್ಲವರ್ ಶೋನ ಆಯೋಜನೆ ಮಾಡುವಂತದ್ದು ಒಂದು, ನಾವು ರಾಷ್ಟ್ರೀಯ ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು, ಇನ್ನೊಂದು ಜನರನ್ನ ಈ ಕಡೆ ಆಕರ್ಷಣೆ ಮಾಡಬೇಕು, ಜನರಿಗೆ ಒಂದು ರೀತಿಯಾದಂತಹ ಎಂಟರ್ಟೈನ್ಮೆಂಟ್. ಹೂ ಇರೋ ಕಡೆ ಎಲ್ಲ ಖುಷಿ ಯಾವಾಗ್ಲೂ ತುಂಬಿರುತ್ತೆ, ಇನ್ನೊಂದು ತೋಟಗಾರಿಕೆ ಇಲಾಖೆಗೆ ಆದಾಯ ಕೂಡ ಬರುತ್ತೆ. ಹಾಗಾಗಿ ಆದಾಯ ಎಷ್ಟು ದಿನಗಳಿದ್ದು ಆದಾಯ ಒಟ್ಟಿಗೆ ಬಂದ್ಬಿಡುತ್ತೆ ಅಂತ ಅಂದ್ರೆ ಸುಮಾರು ಈಗ ನಾವು ಫಲಪುಷ್ಪ ಪ್ರದರ್ಶನಗಳು 10 ರಿಂದ 12 ದಿವಸಗಳ ಕಾಲ ನಡೆಯುತ್ತೆ. ಸೊ ನಾವು ಏನೆಲ್ಲ ನಾವು ಇನ್ವೆಸ್ಟ್ ಮಾಡ್ತೀವಿ ಈ ಒಂದು ಫಲಪುಷ್ಪ ಪ್ರದರ್ಶನದ ಆಯೋಜನೆಗೆ, ಸೊ ಆ ಒಂದು ಇದು ಫಲಪುಷ್ಪ ಪ್ರದರ್ಶನ ಅಂತಿಮ ಆಗ್ತದಲ್ಲ ಅವತ್ತಿಗೆ ನಮಗೆ ಸಂಗ್ರಹ ಆಗ್ಬಿಡುತ್ತೆ. ಸೊ ನಮಗೆ ಪ್ರಮುಖವಾಗಿ ಇಲ್ಲಿ ಆದಾಯಕ್ಕಿಂತ ಹೆಚ್ಚಾಗಿ ಈ ಒಂದು ವೈವಿಧ್ಯಮಯವಾದಂತಹ ಫಲಪುಷ್ಪಗಳ ಬಗ್ಗೆ ಸಾರ್ವಜನಿಕರಿಗೆ, ಆಸಕ್ತರಿಗೆ ಮತ್ತು ನಿಸರ್ಗ ಪ್ರೇಮಿಗಳಿಗೆ ಮಾಹಿತಿಯನ್ನ ಕೊಡಬೇಕು ಅಂತಕ್ಕಂಥದ್ದೊಂದು ಸೊ ಪ್ರಮುಖವಾದಂತ ಉದ್ದೇಶ ಇದೆ. ಕೆಲವು ಬಾರಿ ನಮಗೆ ಆದಾಯ ಬರುತ್ತೆ, ಕೆಲವು ಸಾರಿ ಹಣ ಅಲ್ಲಿಗಲ್ಲಿಗೆ ಸರಿ ಹೋಗ್ತದೆ. ಬಟ್ ಒಟ್ಟಾರೆ ನಮಗೆ ಒಂದು ಫಲಪುಷ್ಪ ಪ್ರದರ್ಶನ ಅಚ್ಚುಕಟ್ಟುತನದಿಂದ ಸಮಾಜಕ್ಕೆ ನಿರಂತರವಾಗಿ ಕೊಡಬೇಕು ಅಂತಕ್ಕಂಥ ಮೂಲ ಧ್ಯೇಯದಿಂದ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಾವು ಆಯೋಜನೆ ಮಾಡ್ತೀವಿ. ಸರ್, ಇವಾಗ ಲಾಲ್ಬಾಗ್ ಅಂತ ಅಂದ್ರೆ 240 ಎಕರೆ ಇರುವಂತಹ ಒಂದು ದೊಡ್ಡ ಪ್ರದೇಶ. ಇದನ್ನ ನಿರ್ವಹಣೆ ಮಾಡೋದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತಾ? ಯಾಕಂದ್ರೆ ಸಮ್ಮರ್ ಅಲ್ಲಿ ಮರ ಗಿಡಗಳು ಒಣಗದೇ ಇರೋ ತರ ನೋಡ್ಕೋಬೇಕು, ಮಳೆಗಾಲದಲ್ಲಿ ನೀರು ಜಾಸ್ತಿ ಆದಾಗ ಅಲ್ಲಲ್ಲಿ ನೀರು ಕೂಡ ನಿಲ್ಲಬಾರ್ದು, ಚಳಿಗಾಲದಲ್ಲೂ ಕೂಡ ವಾತಾವರಣ ಚೇಂಜ್ ಆಗುತ್ತೆ. ಹೆಂಗ್ ಸರ್ ನಿರ್ವಹಣೆ ಮಾಡೋದು? ಈಗ ತಾವು ಹೇಳಿದಾಗ 240 ಎಕರೆ ವಿಸ್ತೀರ್ಣದ ಲಾಲ್ಬಾಗ್ ಏನಿದೆ, ಪ್ರಮುಖವಾಗಿ ಇದಕ್ಕೆ ನೀರಿನ ಸೆಲೆಯಾಗಿದ್ದಂಥದ್ದು ನಮ್ಮ ಲಾಲ್ಬಾಗ್ ಕೆರೆನೇ ಮೂಲಾಧಾರ ಆಗಿತ್ತು. ಅಂದ್ರೆ ಸುಮಾರು 2000ಕ್ಕೆ ಮೊದಲು ಆ ಒಂದು ಕಾಲಘಟ್ಟದಲ್ಲಿ ಕೇವಲ ಒಂದು 4-5 ಕೊಳವೆ ಬಾವಿಗಳಿತ್ತು. ಅಲ್ಲಿಂದ ಎಲ್ಲೆಲ್ಲಿ ನಮಗೆ ಪ್ರಮುಖವಾದ ಪ್ರದೇಶ ಇತ್ತು ಅಲ್ಲಿಗೆ ಮಾತ್ರ ನೀರನ್ನು ಹಾಕ್ತಕ್ಕಂಥ ಸಂದರ್ಭ ಇತ್ತು. ಆದ್ರೆ ಇಡೀ ಲಾಲ್ಬಾಗಿನ ಪ್ರದೇಶಕ್ಕೆ ಸಮ್ಮರ್ ಅವಧಿನಲ್ಲಿ ನೀರು ಕೊಡ್ತಾನೆ ಇರಲಿಲ್ಲ, ಎಲ್ಲಿ ನೋಡಿದ್ರು ಕೂಡ ಒಣಗದಂತ ಪ್ರದೇಶ ಇತ್ತು. ಆದ್ರೆ 2000 ರಿಂದ 2001ನೇ ಇಸ್ವಿನಲ್ಲಿ ಒಂದು ಸುಮಾರು 15 ಲಕ್ಷ ಲೀಟರ್ನ ಪ್ರತಿ ದಿವಸ ಸಂಸ್ಕರಣೆ ಮಾಡತಕ್ಕಂತ ನೀರು ಶುದ್ಧೀಕರಣ ಘಟಕ ಎಸ್.ಎಂ. ಕೃಷ್ಣ ಅವರ ಕಾಲಾವಧಿನಲ್ಲಿ ಪ್ರಾರಂಭ ಆಯಿತು. ತದನಂತರ ಸುಮಾರು 1900 ಸ್ಪ್ರಿಂಕ್ಲರ್ಸ್ ಅನ್ನ 175 ಎಕರೆ ಪ್ರದೇಶದ ಲಾಲ್ಬಾಗ್ಗೆ ಎಕ್ಸೆಪ್ಟ್ ಬಂಡೆ ಮತ್ತು ಲೇಖನ ಬಿಟ್ರೆ ಎಲ್ಲ ಕಡೆ ನಮ್ದು ಸ್ಪ್ರಿಂಕ್ಲರ್ಸ್ ಇದೆ. ಆ ಶುದ್ಧೀಕರಿಸಿದಂತ ನೀರನ್ನ ಪ್ರತಿ ದಿವಸ ಆಟೋಮೈಸ್ಡ್ ಇರಿಗೇಷನ್ ಸಿಸ್ಟಮ್ ಮುಖಾಂತರ ಇಡೀ ಗಾರ್ಡನ್ಗೆ ಇರಿಗೇಟ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇವತ್ತು ಸಮ್ಮರ್ ಆದ್ರೂ ಕೂಡ ನಾವು ಎಲ್ಲಿ ನೋಡಿದ್ರು ಕೂಡ ನಮ್ಗೆ ಗ್ರೀನರಿ ಕಾಣ್ತಾ ಇದೆ. ಅದು ನಮಗೆ ಒಂದು ದೊಡ್ಡ ವರದಾನ. ಯಾಕೆಂದ್ರೆ ಈಗ ನಮ್ಮಲ್ಲಿ ಒಂದು 4th ಬ್ಲಾಕ್ ಮತ್ತೆ ಕನಕನಪಾಳ್ಯದಿಂದ ನಿರಂತರವಾಗಿ ಸೀವೇಜ್ ಅಂತೂ ಬರ್ತದೆ. ಅದರೊಳಗೆ ವಿ ಆರ್ ಟ್ಯಾಪಿಂಗ್ ಓನ್ಲಿ 1.5 MLD ವಾಟರ್. ಅದು ನಮಗೆ ಒಂದು ದೊಡ್ಡ ಒಂದು ಸಾಕಾರ ಆಗ್ತಾ ಇದೆ. ಅದರ ಜೊತೆಗೆ ನಮ್ಮಲ್ಲಿ ಒಂದು ಹೆಚ್ಚುವರಿಯಾಗಿ 4 ಕೊಳವೆ ಬಾವಿಗಳಿದೆ. ಅಲ್ಲಿಂದ ಬರ್ತಕ್ಕಂಥ ನೀರನ್ನ ಈಗ ರೋಡ್ ಬದಿನಲ್ಲಿ, ರಸ್ತೆ ಬದಿನಲ್ಲಿ ಮತ್ತೆ ಪ್ರಮುಖವಾದಂತ ಪ್ರದೇಶದಲ್ಲಿ ಪಾಟ್ಗಳಲ್ಲಿ, ಟಬ್ಗಳಲ್ಲಿ ಮತ್ತೆ ಕೆಲವು ಕುಂಡುಗಳಲ್ಲಿ ಗಿಡಗಳನ್ನ ಬೆಳೆಸಿದೀವಿ. ಮತ್ತೆ ಒಂದು ನರ್ಸರಿ ಇದೆ, ಅಲ್ಲಿಗೆ ಬೇಕಾದಂತ ನೀರನ್ನ ಹಾಕೋದ್ರ ಮುಖಾಂತರ ಸಂರಕ್ಷಣೆ ಮಾಡ್ಕೊಳ್ತಾ ಇದೀವಿ. ಮತ್ತೆ ಇನ್ನೊಂದು
ಸಮ್ಮರ್ ನಲ್ಲಿ ನಮಗೆ ಮಳೆ ನೀರು ಸಂರಕ್ಷಣೆಗೆ ಕೊಳವೆ ನೀರು ನೀರು ಹಿಂಗು ಗುಂಡಿಗಳನ್ನ ಮಾಡಿದೀವಿ. ಸುಮಾರು 250 ಹಿಂಗು ಗುಂಡಿಗಳನ್ನ ಮಾಡೋದ್ರಿಂದ ಸುಮಾರು 2.5 ಕೋಟಿ ಲೀಟರ್ ಮಳೆ ನೀರನ್ನ ಸಂಗ್ರಹಣೆ ಮಾಡೋದ್ರ ಮುಖಾಂತರ ಅಂತರ್ಜಲ ಮಟ್ಟವನ್ನ ವೃದ್ಧಿ ಆಗ್ತಾ ಇದೆ. ಅದರಿಂದ ನಮಗೆ ಕೊಳವೆ ಬಾವಿನಲ್ಲೂ ಚೆನ್ನಾಗಿದೆ ನೀರು. ಅದರಿಂದ ಒಟ್ಟಾರೆ ನಾವು ಈ ಒಂದು ಗಾರ್ಡನ್ ಅನ್ನ ಒಂದು ಬೇಸಿಗೆ ಆಗಿರ್ಬೋದು, ಬೇರೆ ಕಾಲ ಆಗಿರ್ಬೋದು, ಸದಾ ಕಾಲ ಹಸಿರಾಗಿಡ್ಲಿಕ್ಕೆ ಸಹಾಯಕಾರಿಯಾಗಿದೆ. BWSSP ಇಂದ ತಗೋತಾ ಇದ್ದೀರಾ ಸರ್ ನೀರು? ಅಂದ್ರೆ ಅದು ಆಕ್ಚುಲಿ ನಮ್ಮ ಪ್ರದೇಶದಲ್ಲಿ ETP ಪ್ಲಾಂಟ್ ಅನ್ನ BDA ನಿರ್ಮಾಣ ಮಾಡಿತ್ತು. ತದನಂತರ ಅದನ್ನ BWSSP ಗೆ ಕೊಡಲಾಗಿದೆ. ಈಗ ಅವರಿಂದ ನಾವು ನೀರು ತಗೊಳ್ತಾ ಇದ್ದೀವಿ. ಒಂದು ದಿನಕ್ಕೆ ಲಾಲ್ಬಾಗ್ ಅಲ್ಲಿ ಖರ್ಚಾಗುವಂತಹ ನೀರು ಎಷ್ಟು ಸರ್? ಸುಮಾರು 16.5 ಲಕ್ಷ ಲೀಟರ್ ನಮಗೆ ಪೀಕ್ ಸಮ್ಮರ್ ಅಲ್ಲಿ ನೀರು ಬೇಕಾಗುತ್ತೆ ಒಟ್ಟಾರೆ ಇಡೀ ಲಾಲ್ಬಾಗ್ನ ಸಮರ್ಪಕ ನಿರ್ವಹಣೆಗೆ. ಆದ್ರೆ ಅದು ಮಳೆಗಾಲದಲ್ಲಿ ನಾವು ಕೇವಲ 2 ರಿಂದ 3 ಲಕ್ಷ ಲೀಟರ್ ಸಾಕಾಗುತ್ತೆ. ಬಿಕಾಸ್ ಚೆನ್ನಾಗಿ ಮಳೆ ಬಿದ್ದಂತ ಸಂದರ್ಭದಲ್ಲಿ ನಮ್ಗೆ ನೀರು ಬೇಕಾಗಲ್ಲ. ಆದ್ರೆ ಪೀಕ್ ಸಮ್ಮರ್ ಅಲ್ಲಿ 16 ರಿಂದ 17 ಲಕ್ಷ ಲೀಟರ್ ನಮ್ಗೆ ನೀರು ಬೇಕಾಗುತ್ತೆ. ಓಕೆ, ನಿರ್ವಹಣೆಯ ವೆಚ್ಚ ಎಷ್ಟು ಸರ್ ಈ ನೀರದು ಸೇರಿ? ಕರೆಕ್ಟ್. ಈಗ ನಮಗೆ ಪ್ರಮುಖವಾಗಿ ಮೇಡಮ್ ಇಲ್ಲಿ ನಿರ್ವಹಣೆ ಅಂತಂದ್ರೆ ಸೆಕ್ಯೂರಿಟಿ, ಭದ್ರತೆ. ಸುಮಾರು ಒಂದು 70 ಜನ 3 ಪಾಳಿನಲ್ಲಿ ನಮ್ ಕಾರ್ಯನಿರ್ವಹಿಸ್ತಾರೆ. ಆಮೇಲೆ ಸ್ವಚ್ಛತೆ ಸುಮಾರು 70 ರಿಂದ 80 ಜನ ನಮಗೆ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ. ಆಮೇಲೆ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್, ವಾಟರ್ ಮೇಂಟೆನೆನ್ಸ್ ಇವೆಲ್ಲವೂ ಸೇರಿ ಮತ್ತೆ ನಮಗೆ ಎಲೆಕ್ಟ್ರಿಕ್ ವೆಚ್ಚನೇ ಸುಮಾರು ವಿದ್ಯುತ್ ಬೆಸ್ಕಾಂಗೆ ಕಟ್ಟಬೇಕಾಗಿರೋದು 8 ರಿಂದ 10 ಲಕ್ಷ ರೂಪಾಯಿ ಪ್ರತಿ ಮಂತ್ ಪೇ ಮಾಡ್ತೀವಿ ನಾವು. ಸೊ ಎಲ್ಲ ಸೇರಿ ಸುಮಾರು ನಮಗೆ ವಾರ್ಷಿಕ 7 ರಿಂದ 8 ಕೋಟಿ ರೂಪಾಯಿ ಬೇಕಾಗುತ್ತೆ. ಡೈಲಿ ಆದಾಯ ಸರ್? ಅಂದ್ರೆ ನಮಗೆ ವಾರ್ಷಿಕ ಆದಾಯವನ್ನು ತೆಗೆದುಕೊಳ್ಳೋದಾದ್ರೆ 8 ರಿಂದ 9 ಕೋಟಿ ಆದಾಯ ಬರುತ್ತೆ. ಪ್ರಮುಖವಾಗಿ ನಮಗೆ ಪ್ರವೇಶ ಶುಲ್ಕ ಮತ್ತೆ ಈ ತರ ಪರಿಸರ ಸ್ನೇಹಿ ವಾಹನಗಳ ಚಾಲನೆ, ಬೇರೆ ಬೇರೆ ಇನ್ಕಮ್ ಗಳಿಂದ 8 ರಿಂದ 9 ಕೋಟಿ ನಮ್ಗೆ ಆದಾಯ. ಇವಾಗ ಸರ್ ಪ್ರೆಸೆಂಟ್ ಆಗಿ ಎಷ್ಟು ಟಿಕೆಟ್ ಇದೆ ಸಾರ್ವಜನಿಕರಿಗೆ ಆಮೇಲೆ ವೆಹಿಕಲ್ಗೆ? ಈಗ ಪ್ರಸ್ತುತ ನಾವು ಆಕ್ಚುಲಿ ಸುಮಾರು 45 ರೂಪಾಯಿ ಅವ್ರದ್ದು ಪ್ರವೇಶ ಶುಲ್ಕ ಇದೆ. ಮಕ್ಕಳಿಗೆ 20 ರೂಪಾಯಿ ಇದೆ. ಮತ್ತೆ ವಾಹನಗಳಿಗೆ ಬೇರೆ ಬೇರೆ ದ್ವಿಚಕ್ರ ವಾಹನಕ್ಕೆ 20 ರೂಪಾಯಿ ಇದೆ. ಮತ್ತೆ ಕಾರ್ಗೆ 40 ರೂಪಾಯಿ ಇದೆ. ಮತ್ತೆ ಬಸ್ಗಳಿಗೆ 100 ರೂಪಾಯಿ ಇದೆ. ಸೊ ಈ ರೀತಿ ಡಿಫ್ರೆಂಟ್ ಒಂದು ಸ್ಲಾಬ್ ಅನ್ನು ಇಟ್ಕೊಂಡು ಸರ್ ಮುಂಚೆ ಎಲ್ಲ ನಾನು ಲಾಲ್ಬಾಗ್ಗೆ ಬರಕ್ ಸ್ಟಾರ್ಟ್ ಮಾಡಿದಾಗ ಅಂದ್ರೆ ನಾನು ರಿಪೋರ್ಟರ್ ಆಗಿ ವರ್ಕ್ ಮಾಡುವಾಗ ನೀವು ಎಲ್ಲ ವೆಹಿಕಲ್ ಕೂಡ ಲಾಲ್ಬಾಗ್ ಒಳಗಡೆ ಬಿಡ್ತಿದ್ರಿ. ಇವಾಗ ಪರಿಸರ ಸ್ನೇಹಿ ಈ ರೀತಿ ವೆಹಿಕಲ್ ಈಕೋ ಗಾಡಿಗಳನ್ನ ಮಾತ್ರ ಬಿಡ್ತಾ ಇದ್ದೀರಾ. ಇದು ಕೂಡ ಪರಿಸರವನ್ನ ಉತ್ತಮವಾಗಿ ಕಾಪಾಡ್ಕೊಳ್ಳೋದಕ್ಕೆ ಒಂದ್ ಕಾರಣ. ಈ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ಈಗ ಲಾಲ್ಬಾಗ್ 240 ಎಕರೆ ಇದೆ. 4 ಗೇಟ್ಗಳಿದೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಗೇಟ್ ಅಂತ. ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತು ಅಂದ್ರೆ ನಮ್ಮ ಲಾಲ್ಬಾಗ್ ಈಸ್ಟ್ ಗೇಟ್ ಮುಖಾಂತರ ಬಂದಂತವ್ರು ಜಯನಗರಕ್ಕೆ ಹೋಗ್ಬೇಕು ಅಂತಂದ್ರೆ ಅದನ್ನ ಸುತ್ತಾಕೊಂಡು ಬರೋದ್ರ ಬದಲು ಒಳಗಡೆನೆ ಹೋಗ್ಬಿಡ್ತಾ ಇದ್ರು. ತರೋಫೇರ್ ಆಗಿತ್ತು. ಆಮೇಲೆ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲಿ ಬೇಕಂದ್ರಲ್ಲಿ ಆ ರೀತಿ ಇತ್ತು. ಬಟ್ ಈಗ ನಾವು ಇಲ್ಲಿ ಪ್ರಮುಖವಾಗಿ ಏನಾಗಿದೆ, ಇದು ಒಂದು ಜೀವ ವೈವಿಧ್ಯತಾ ತಾಣ. ಪ್ರಾಣಿ, ಪಕ್ಷಿ, ಗಿಡ, ಮರಗಳ ಸಂರಕ್ಷಣೆ ಇಂಪಾರ್ಟೆಂಟು. ಸಾವಿರಾರು ಜನ ಇಲ್ಲಿ ಪ್ರವಾಸಿಗರು, ವಾಯುವಿಹಾರಿಗಳು, ಮಕ್ಕಳು ಬರ್ತಾರೆ. ಇಲ್ಲಿ ಒಂದು ಪರಿಶುದ್ಧವಾದಂತ ಗಾಳಿ ಇದೆ. ಇದು ಮತ್ತೆ ಮಲಿನ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ವಾಹನಗಳನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿದೀವಿ. ಅಲ್ಲಿ ಏನಂದ್ರೆ ಒಂದು ನಮ್ಮ ಈಸ್ಟ್ ಗೇಟ್ ನಲ್ಲಿ ಪಾರ್ಕಿಂಗ್ ಏರಿಯಾ ಇದೆ, ಅಲ್ಲೇ ಸ್ಟಾಪ್ ಮಾಡ್ಬೇಕು. ಆಮೇಲೆ ಪ್ಲಾಸ್ಟಿಕ್ ಬಳಕೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಇರ್ತಾ ಇತ್ತು. ಈಗ ನಾವು ಸಂಪೂರ್ಣವಾಗಿ ಝೂ ನಲ್ಲಿ ಯಾವ ರೀತಿ ಸಿಸ್ಟಮ್ ಇದೆ, 4 ಗೇಟ್ಗಳಲ್ಲಿ ಒಬ್ರು ಗಾರ್ಡ್ಗಳನ್ನ ಇಟ್ಟಿದ್ದೇವೆ, ಮಹಿಳಾ ಗಾರ್ಡ್ಗಳು. ಅವ್ರು ಅಲ್ಲಿ ಪ್ರತಿಯೊಂದನ್ನು ಚೆಕ್ಅಪ್ ಮಾಡ್ತಾರೆ. ಯಾವುದೇ ಪ್ಲಾಸ್ಟಿಕ್ ಬಾಟಲ್ ನಾವು ಬಳಕೆ ಮಾಡಲ್ಲ. ಪ್ಲಾಸ್ಟಿಕ್ ಅನ್ನ ಅಲ್ಲೇ ಕಂಟ್ರೋಲ್ ಮಾಡ್ತಾರೆ. ಒಳಗಡೆ ಯಾವ್ದು ಫುಡ್ ಅಲೋ ಮಾಡಲ್ಲ. ಆಮೇಲೆ ಮತ್ತೆ ನಾವಿಲ್ಲಿ ಒಳಗಡೆ ಬೈಸಿಕಲ್ ಮತ್ತೆ ನಡಿಗೆ ಮುಖಾಂತರನೇ ಇನ್ಸ್ಪೆಕ್ಷನ್ ಮಾಡ್ತೀವಿ. ಸೊ ಆ ಮುಖಾಂತರ ಒಟ್ಟಾರೆ ಲಾಲ್ಬಾಗಿನ ಪರಿಸರ ಅತ್ಯಂತ ಒಂದು ಪರಿಸರ ಸ್ನೇಹಿ ಮತ್ತು ಪರಿಶುದ್ಧವಾಗಿದೆ. ಆಮೇಲೆ ಇಲ್ಲಿ ಬೀಳ್ತಕ್ಕಂತ ಏನು ಎಲೆ ಬೀಳುತ್ತೆ ಅದ್ರ ಮುಖಾಂತರ ನಾವು ತಾಜಾ ಒಂದು ಗೊಬ್ಬರಗಳನ್ನು ಕೂಡ ತಯಾರು ಮಾಡ್ಕೊಳ್ತಾ ಇದ್ದೀವಿ. ಹಂಗಾಗಿ ಇದು ಒಂಥರ ಏನೋ ಕೆಮಿಕಲ್ ಮುಕ್ತವಾಗಿ ಕೂಡ ಇದೆ. ಸರ್ ಬಟರ್ಫ್ಲೈ ಪಾರ್ಕ್ ಎಲ್ಲಿ ತನಕ ಬಂತು ಸರ್? ಅಂದ್ರೆ ಮೇಡಮ್ ಈಗ ಅದು ಮೂಲ ನಕಾಶೆ ರೆಡಿ ಇದೆ. ಮತ್ತೆ ಅದಕ್ಕೆ ಸಾಕಷ್ಟು ಸುಮಾರು 2.5 ಕೋಟಿ ಹಣ ಬೇಕಾಗ್ತದೆ. ಬಹಳಷ್ಟು ವೈಜ್ಞಾನಿಕವಾಗಿ ಪ್ರಸ್ತುತ ವೈಜ್ಞಾನಿಕತೆಯನ್ನ ಆಧರಿಸಿ ಒಂದು ಗಾರ್ಡನ್ ಮಾಡ್ಬೇಕು ಅಂತ ಮಾಡಿದ್ವಿ. ಅದಕ್ಕೆ ನಾವೀಗ CSR ಫಂಡ್ ಅಲ್ಲಿ ಒಂದು ಸಹಕಾರ ಕೇಳ್ತಾ ಇದೀವಿ. 2 ಸಂಸ್ಥೆಗಳು ಮುಂದೆ ಬಂದಿದೆ. ಬಹುಶಃ ಇನ್ನೊಂದು 2-3 ತಿಂಗಳಲ್ಲಿ ಅದು ವೈಜ್ಞಾನಿಕವಾಗಿ ಕೆಲಸ ಪ್ರಾರಂಭ ಆಗಿದೆ. ಓಕೆ ಸರ್, ಇವಾಗ ಲಾಲ್ಬಾಗ್ ಅಲ್ಲಿ ಫೋಟೋಶೂಟ್ಗೆ ಅವಕಾಶವನ್ನ ಕೊಡಿ ಅನ್ನೋದು ಸಾಕಷ್ಟು ಜನರ ಡಿಮ್ಯಾಂಡ್. ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ಈಗ ಏನೇನೋ ಮಾಡ್ತಾರಲ್ಲ ಸರ್, ವೆಡ್ಡಿಂಗ್ ಫೋಟೋ, ಮೆಟರ್ನಿಟಿ ಫೋಟೋಶೂಟ್ ಅಂತೆಲ್ಲ. ಸೊ ಫೋಟೋಶೂಟ್ಗೆ ಅವಕಾಶ ಕೊಡಿ ಅಂತ ಸಾಕಷ್ಟು ಮನವಿಗಳು ಬಂದಿರುತ್ತೆ. ಅದೇನಾದ್ರು ಚಾನ್ಸ್ ಇದೆಯಾ, ಅಥವಾ ಬೇಡವೇ ಬೇಡ, ಪ್ರಕೃತಿ ಸೌಂದರ್ಯ ಹಾಳಾಗುತ್ತೆ ಅಂತ ಸ್ಟಾಪ್ ಮಾಡ್ಬಿಟ್ಟಿದ್ದೀರಾ? ಅಂದ್ರೆ ಪ್ರಮುಖವಾಗಿ ನೋಡಿ ಮೇಡಮ್, ಇದು ಜೀವ ವೈವಿಧ್ಯತೆ ತಾಣ ಆಗಿರೋದ್ರಿಂದ ಹಿಂದೆ ಇಲ್ಲಿ ಫಿಲ್ಮ್ ಶೂಟಿಂಗ್ ಇತ್ತು, ಸರ್ಕಾರ ಅದನ್ನ ಬ್ಯಾನ್ ಮಾಡಿದೆ. ಮತ್ತೆ ಉಳಿದಂತೆ ಫೋಟೋ ಶೂಟ್ ಮಾಡಿದಾಗ ಇಲ್ಲಿ ಬಹಳಷ್ಟು ಜನ ಸಾರ್ವಜನಿಕರು, ಕುಟುಂಬಸ್ಥರು ಬಂದಂತ ಮುಜುಗರ ತರ್ತಕ್ಕಂಥ
ಬರ್ತಕ್ಕಂಥ ರೀತಿನಲ್ಲಿ ಫೋಟೋ ಶೂಟ್ ಮಾಡ್ತಾರೆ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಜೇನುಗಳಿದೆ. ಏನಾದ್ರೂ ಫೋಟೋ ಶೂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫ್ಲಾಶ್ ಹೋಯ್ತು ಅಂದ್ರೆ ಜೇನುಗಳು ಅಗ್ರೆಸಿವ್ ಆಗಿ ಇರ್ತಕ್ಕಂಥವ್ರಿಗೆಲ್ಲ ಅಟ್ಯಾಕ್ ಮಾಡುತ್ತೆ. ಇವೆಲ್ಲ ದುಷ್ಪರಿಣಾಮ ಇರೋದ್ರಿಂದ ಅಂತದಕ್ಕೆಲ್ಲ ಕಡಿವಾಣ ಹಾಕಿದೀವಿ. ಮತ್ತೆ ಈಗ ನಾವು ಯಾವ್ದನ್ನ ಮಾಡ್ಬೋದು ಯಾವ್ದನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸವಿವರವಾಗಿ ಚರ್ಚೆ ಮಾಡಿ ಇದಕ್ಕೆ ಪ್ರತ್ಯೇಕವಾದಂತ ಒಂದು ಸರ್ಕಾರಿ ಆದೇಶ ಹೊರಡಿಸಲಿಕ್ಕೆ ಪರಿಣಿತರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಕರೆದಿದ್ದೀವಿ ಮೇಡಮ್. ಅದ್ರೊಳಗಡೆ ಖಂಡಿತ ನಾವು ಈಗ ಪರಿಸರ ಪೂರ್ವಕವಾಗಿ ಫೋಟೋಗ್ರಫಿ ಮಾಡ್ತಕ್ಕಂಥವ್ರಿಗೆ ಅವಕಾಶ ಕಲ್ಪಿಸಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಆದ್ರೆ ಎಲ್ಲೂ ಕೂಡ ಪ್ರಕೃತಿ ಸೌಂದರ್ಯಕ್ಕೆ ಹಾಳಾಗಬಾರ್ದು, ಪ್ರಾಣಿ ಪಕ್ಷಿಗಳಿಗೆ ಹಾನಿ ಆಗ್ಬಾರ್ದು, ಆಮೇಲೆ ಪಬ್ಲಿಕ್ ಡಿಸ್ಟರ್ಬ್ ಆಗ್ಬಾರ್ದು, ಆ ರೀತಿ ಈ ಒಂದು ಸೂತ್ರವನ್ನು ಇಟ್ಕೊಂಡು ನಾವು ಅವರಿಗೆ ಬೇರೆಯವರಿಗೆ ಅನುಮತಿ ಕೊಡ್ಲಿಕ್ಕೆ ಖಂಡಿತ ಮುಖ್ಯವಾಗಿದೆ. ಯಾಕಂದ್ರೆ ಇವಾಗಂತೂ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನೋದೆಲ್ಲ ಫುಲ್ ಟ್ರೆಂಡ್ ಆಗ್ಬಿಟ್ಟಿದೆ. ಬರ್ಡೇ ಶೂಟ್ಸ್ ಎಲ್ಲ ಲಾಲ್ ಬಾಗ್ ಅನ್ನೋ ಒಂದು ಜಾಗ ಸಿಕ್ಬಿಟ್ರೆ ಸಾಕು ಎಲ್ರು ಬಂದ್ಬಿಡ್ತಾರೆ. ಹಾಗಾಗಿ ಸುಮಾರು ನಿಮ್ಗೂ ಬಂದಿರ್ಬೇಕಲ್ಲ ಸರ್ ಡಿಮಾಂಡ್ಸ್? ತುಂಬಾ 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 ಬರುತ್ತೆ. ಬಟ್ ಈಗ ಇತ್ತೀಚೆಗೆ ಅದನ್ನ ನಾವು ಕಠಿಣವಾಗಿ ಅವಾಗ ನಿರ್ಬಂಧ ಮಾಡಿದೀವಿ. ಸೊ ಅವರು ಗೊತ್ತಿದೆ ಲಾಲ್ ಬಾಗ್ ನಲ್ಲಿ ಬಿಡಲ್ಲ ಅಂತ ಬಹಳಷ್ಟು ಜನ ನಮ್ಗೆ ಕೇಳಿಬಿಟ್ಟಿದ್ದಾರೆ. ಸರ್ ಇವಾಗ ಬೆಂಗಳೂರಿಗರೇ ಆಗಿರ್ಬೋದು ಅಥವಾ ಬೆಂಗಳೂರಿಂದ ಹೊರಗಡೆ ಇರೋರೇ ಆಗಿರಬಹುದು, ಲಾಲ್ ಬಾಗ್ ನ ನೋಡ್ಬೇಕು ಅಂತ ಸಾಕಷ್ಟು ಜನರು ಬರ್ತಾರೆ. ಆದ್ರೆ ಇನ್ನೂ ಒಂದು ಕ್ಯಾಟಗರಿ ಅವರು ಇದ್ದಾರೆ. ಏನು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅಂದ್ರೆ ಫಸ್ಟ್ ಆಯ್ಕೆ ಮಾಡ್ಕೊಳ್ಳುವಂತದ್ದೇ ಕಬ್ಬನ್ ಪಾರ್ಕ್, ಇಲ್ಲಾಂದ್ರೆ ಲಾಲ್ ಬಾಗ್ ನ. ಸ್ಪೆಷಲಿ ಕಪಲ್ಸ್ ಪ್ರೇಮಿಗಳು ಬರ್ತಾರೆ, ಲಾಲ್ ಬಾಗ್ ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಕೆಲವೊಬ್ರಂತೂ ತುಂಬಾ ಪರ್ಸನಲ್ ಆಗಿರ್ತಾರೆ. ಅದು ಇಲ್ಲಿ ಓಡಾಡುವಂತಹ ಜನಗಳಿಗೂ ಕೂಡ ಒಂಥರ ಮುಜುಗರ ಆಗುತ್ತೆ. ಆಮೇಲೆ ಪ್ರೇಮಿಗಳಿಗೆ ನಾವು ಸಾರ್ವಜನಿಕ ಜಾಗದಲ್ಲಿ ಇದೀವಿ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ಬಾರಿ ವಾರ್ನ್ ಮಾಡಿರ್ತೀರಿ. ಹಂಗೆಲ್ಲ ಆದ್ರೂ ಕೂಡ ಯಾಕೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ? ಆಮೇಲೆ ಯಾಕೆ ಅವ್ರ ಮಾತು ಕೇಳಲ್ಲ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಪ್ರಮುಖವಾಗಿ ಇದು ಒಂದು ಬಹಳಷ್ಟು ಪ್ರಕೃತಿಗೆ ಹತ್ತಿರವಾದಂತ ವಿಚಾರ. ಹಂಗಾಗಿ ಇದು ನೈಸರ್ಗಿಕವಾಗಿ ಬಂದಿರತಕ್ಕಂತ ಗುಣ. ಸೊ ಅದರಿಂದ ಪ್ರೇಮಿಗಳು ಸದಾ ಏಕಾಂತವನ್ನ ಬಯಸ್ತಕ್ಕಂಥದ್ದು ಸಹಜವಾದಂತ ಒಂದು ಬೆಳವಣಿಗೆ. ಹಿಂದೆ ನಾನು ನೋಡಿದ ಮಟ್ಟಿಗೆ ಸುಮಾರು 12 ವರ್ಷಗಳ ಹಿಂದೆ ಲಾಲ್ಬಾಗ್ ನಲ್ಲಿ ಏನಿತ್ತು ಪೆರಿಫೆರಿ ಅಂದ್ರೆ ನಮ್ಮ ಸುತ್ತ ಒಂದು ಕಾಂಪೌಂಡ್ ಇತ್ತು, ಅದರ ಪಕ್ಕದಲ್ಲಿ ದಟ್ಟವಾದಂತ ಪೊದೆಗಳು ಅಂದ್ರೆ ಬೇಡವಾದಂತ ಸಸ್ಯಗಳು ಬೆಳೆದಿತ್ತು. ಕೆಲವರು ಅಲ್ಲಿ ಒಳಗಡೆ ಹೋಗಿ ಕುಳಿತುಕೊಳ್ತಕ್ಕಂಥದ್ದು, ಅಲ್ಲಿ ಗೊತ್ತಲ್ಲ ಈಗ ಆಕ್ಚುಲಿ ಇಲ್ಲಿರ್ತಕ್ಕಂಥದ್ದು ಹಾವು ಬೇರೆ ಬೇರೆ ಕೀಟ ಎಲ್ಲವೂ ಇರ್ತವೆ. ಅದು ಅವ್ರಿಗೂ ಸೇಫ್ಟಿ ಇರಲಿಲ್ಲ. ಮತ್ತೆ ಇನ್ನು ಕೆಲವರು ಅದನ್ನ ಚೇಂಜ್ ಮಾಡಿ ಏನೋ ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇಂಥವೆಲ್ಲ ನಡೀತಾ ಇತ್ತು ಹಿಂದೆ 40 ವರ್ಷಗಳ ಹಿಂದೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಅನ್ವಾಂಟೆಡ್ ಈ ತರದ ಬುಷಸ್ ಏನಿದೆ ಅದನ್ನ ನಾವು ಕಾಲಘಟ್ಟಕ್ಕೆ ಕ್ಲಿಯರ್ ಮಾಡ್ಕೊಂಡು ಬಂದ್ವಿ ಕಾಲಾನುಸಾರ. ಮತ್ತೆ ಒಂದೇನ್ ಮಾಡಿದ್ವಿ ಲಾಲ್ಬಾಗ್ ನಲ್ಲಿ, ಈಗ ಕೆಲವು ಯಾವ್ದಾದ್ರು ರೆಂಬೆಗಳು ಭೂಮಿಗೆ ಟಚ್ ಆಗಿ ಇನ್ನೊಂದು ಕಾಣದೇ ಇರತಕ್ಕಂಥ ಪ್ರದೇಶ ಇದ್ರೆ ಅದನ್ನ ಸ್ವಲ್ಪ ತೆರವುಗೊಳಿಸಿದ್ವಿ. ಎಲ್ಲೋ ಒಂದ್ ಕಡೆ ಏನಂದ್ರೆ ಸೆಲ್ಫ್ ಪ್ರೂನಿಂಗ್ ಅಂತೀವಲ್ಲ ಆ ರೀತಿ. ಆಮೇಲೆ ಈಗ ನಾವು ಜಾಗರ್ ಸ್ಪಾತ್ನ ಲಾಲ್ಬಾಗಿನ ಸುತ್ತಳತೆನಲ್ಲಿ 8 ಕಿಲೋಮೀಟರ್ ಮಾಡಿದ್ದೇವೆ. ಸೊ ಜನ ಓಡಾಡದೇ ಇದ್ದಿರತಕ್ಕಂಥ ನಿರ್ಜನ ಪ್ರದೇಶ ಆದ್ರೆ ಈ ತರದ ಮಿಸ್ಯೂಸ್ಗಳು ತುಂಬಾ ಆಗ್ತವೆ. ಬಟ್ ಎಲ್ಲೋ ಒಂದ್ ಕಡೆ ಜನಗಳು ವಾಕ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ, ಜನಗಳ ಸಂಪರ್ಕ ಇದ್ದಂತ ಸಂದರ್ಭದಲ್ಲಿ ಕುಳಿತುಕೊಳ್ತಂತರು ಕೂಡ ತಮ್ಮ ಮಿತಿಗಳನ್ನ ಅರ್ಥಕೊಂಡು ಅವರು ಕುಳಿತುಕೊಳ್ಬೇಕಾಗ್ತದೆ. ಅಂತ ಘಟನೆಗಳು ಆಗಿಂದಾಗೆ ಕೆಲವು ನಡೀತವೆ. ಆದ್ರೆ ಇತ್ತೀಚೆಗೆ ಸಾಕಷ್ಟು ಕಡೆ ನಾವು ಒಂದು ಮಾಹಿತಿ ಫಲಕಗಳನ್ನು ಹಾಕಿಡಿದ್ವಿ. ಅದರ ಜೊತೆಗೆ ನಮ್ಮ ಏನು ಭದ್ರತಾ ಸಿಬ್ಬಂದಿ ಇದೆ, ಅಧಿಕಾರಿಗಳಿದ್ದಾರೆ, ಅವರು ಕಾಲಕ್ಕೆ ಬಂದಂತವ್ರಿಗೆ ತಿಳುವಳಿಕೆ ನೀಡ್ತಕ್ಕಂಥ ಕೆಲಸ ನಡೀತಾ ಇದೆ. ಆದ್ರೂ ಎಲ್ಲೋ ಒಂದ್ ಕಡೆ ಈಗ ಸಿವಿಕ್ ಸೆನ್ಸ್ ಅಂತಕ್ಕಂಥದ್ದು ಮುಖ್ಯ. ಈಗ ನಮ್ಗೆ ಬರ್ತಕ್ಕಂಥವ್ರಿಗೆ ಸೆಲ್ಫ್ ಜವಾಬ್ದಾರಿ ಇದ್ರೆ ಅದನ್ನ ಸಾರ್ವಜನಿಕ ಪ್ರದೇಶದಲ್ಲಿ ಹೇಗೆ ವರ್ತನೆ ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಇತ್ತೀಚಿನ ಹೆಂಗೆಳೆಯರು ಅದನ್ನ ಕಲಿಬೇಕು, ಅದನ್ನ ಹಿರಿಯರು ಮಾರ್ಗದರ್ಶನ ಮಾಡಬೇಕಾಗುತ್ತೆ. ಓಕೆ, ಅದನ್ನ ಅವರೇ ಅರ್ಥಕೊಂಡು ಇದ್ರೆ ಒಳ್ಳೇದು ಅಂತ ಅಂತೀರಾ? ಎಸ್ ಸರ್. ಓಕೆ ಸರ್, ಲಾಲ್ಬಾಗ್ ಅಂದ ತಕ್ಷಣ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದುನೇ ಈ ಒಂದು ಗಾಜಿನ ಮನೆ. ಎಸ್ ಸರ್, ಗಾಜಿನ ಮನೆ ನೋಡ್ಬೇಕು ಅಂತಾನೆ ಬರ್ತಾರೆ. ಆದ್ರೆ ಗಾಜಿನ ಮನೆಯ ಡಿಸೈನ್ ಲಂಡನ್ದು, ಇಲ್ಲಿ ಹಾಕಿರುವಂತಹ ಗಾಜು ನಮ್ಮ ಹೊಸಕೋಟೆದು ಅಂತ ಕೇಳಿದೀನಿ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳೋದಾದ್ರೆ ಅಂದ್ರೆ ಪ್ರಮುಖವಾಗಿ ಮೇಡಮ್, ಈಗ ಏನಿಲ್ಲಿ ಇದು ಬ್ರಿಟಿಷ್ ಹೈಕಮಿಷನರ್ ಮಾರ್ಕಪ್ ಬಂದಿದ್ರು. ಆ ಸಂದರ್ಭದಲ್ಲಿ ಜಾನ್ ಕ್ಯಾಮರಾನ್ ಅಂತಕ್ಕಂಥ ಅಧಿಕಾರಿ, ಲಂಡನ್ನಿನ ರಾಜ ಆಲ್ಬರ್ಟ್ ವಿಕ್ಟರ್ ಅವರು ಇಲ್ಲಿಗೆ ವಿಸಿಟ್ ಮಾಡಿದಂತ ನೆನಪಿಗೆ ಲಾಲ್ಬಾಗ್ ಗಾಜಿನ ಮನೆಗೆ ಅಡಿಗಳನ್ನ ಹಾಕ್ತಾರೆ. ತದನಂತರ 1889-90 ನಲ್ಲಿ ಈ ಒಂದು ಕ್ರಿಸ್ಟಲ್ ಪ್ಯಾಲೇಸ್ ಅಂತ ಹೇಳಿ ಆ ಕಾಲಘಟ್ಟದಲ್ಲಿ ಲಂಡನ್ ನಲ್ಲಿ ಒಂದು ತಾತ್ಕಾಲಿಕ ಅರಮನೆ, ಇದು ಗಾಜಿನ ಮನೆಯನ್ನು ಕಟ್ಟಿರ್ತಾರೆ. ಅದೇ ಮಾದರಿನಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಜಾನ್ ಕ್ಯಾಮರಾನ್ ಅವರ ಕನಸಾಗಿತ್ತು. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಗಾಜಿನ ಮನೆಗೆ ಬೇಕಾದಂತ ಎಲ್ಲ ಪಿಲ್ಲರ್ಗಳು, ಮೇಲ್ಗಡೆ ಬೇಕಾದಂತ ಟ್ರಸ್ ಮೆಟೀರಿಯಲ್ಸ್ ಏನ್ ಬೇಕು ಇದೆಲ್ಲವನ್ನು ಕೂಡ ಲಂಡನ್ ನಿಂದ ತರಿಸ್ಕೊಡ್ತಾರೆ. ಕ್ಯಾಸ್ಟ್ ಐರನ್ ಮೆಟೀರಿಯಲ್ಸ್. ಮತ್ತೆ ಉಳಿದಂತೆ ಇದಕ್ಕೆ ಬೇಕಾದಂತ ಗಾಜನ್ನ ಹೊಸಕೋಟೆ ಬಳಿಯ ಒಂದು ಫ್ಯಾಕ್ಟರಿ ನಲ್ಲಿ ತಯಾರಿಕೆ ಆಗುತ್ತೆ. ಸೊ ಹಾಗಾಗಿ ಅವರು 1889-90 ನಲ್ಲಿ ಈ ಗಾಜಿನ ಮನೆಯನ್ನ ಪೂರ್ಣಗೊಳಿಸ್ತಾರೆ. ಆದ್ರೆ 3 ಭಾಗಗಳನ್ನ ಮಾತ್ರ ಮಾಡ್ತಾರೆ, ಫ್ರಂಟ್, ಲೆಫ್ಟ್ ಅಂಡ್ ಇದನ್ನ. ಆ ಕಾಲಘಟ್ಟದಲ್ಲಿ ಏನಾಗುತ್ತೆ, ಮೈಸೂರು ರಾಜ್ಯದಲ್ಲಿ ಇದಕ್ಕೆ ಅನುದಾನ ಸಿಗಲ್ಲ, ಲಾಸ್ಟ್ ವಿಂಗ್ ಅನ್ನ ಹಾಗೆ ಬಿಟ್ಟಿರ್ತಾರೆ. ತದನಂತರ ಬಂದಂತ ಕ್ಯೂರೇಟರ್ ಆದಂತ ರಾವ್ ಬಹದ್ದೂರ್ ಜವರೇನ್ ಅವರು ಲಂಡನ್ ನಿಂದ ತರ್ಲಿಕ್ಕಾಗಲ್ಲ, ಅದ್ರ ಬದಲು ನಮ್ಮ ಮೈಸೂರು ಮಿನರಲ್ಸ್ ಏನಿದೆ ಅಲ್ಲಿಂದ
ಏನು ಸ್ಟೀಲ್ ಅನ್ನ ಬಳಸ್ಬಿಟ್ಟು ಇದೇ ರೀತಿ ಮಾದರಿನಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ತಾರೆ. ಹಾಗಾಗಿ ಒಟ್ಟಾರೆ ಗಾಜಿನ ಮನೆ 1989 ಕಂಪ್ಲೀಟ್ ಆದ ನಂತರ ಇದನ್ನ ಒಂದು ಅಕ್ಲಮೆಟೈಸೇಷನ್ ಸೆಂಟರ್ ಆಗಿ ಮಾಡಿದ್ರು. ಬೇರೆ ಬೇರೆ ದೇಶಗಳಿಂದ ಗಿಡಗಳು ಬರ್ತಾ ಇತ್ತಲ್ಲ, ಇಲ್ಲಿಟ್ಟು ಅದನ್ನ ನಮ್ಮ ಹವಾಗುಣಕ್ಕೆ ಹೊಂದಿಸ್ತಕ್ಕಂಥ ಕಾರ್ಯಕ್ಕೆ ಬಳಸಲಾಗ್ತಾ ಇತ್ತು. ತದನಂತರ ಅದು ಇಟ್ ಹಸ್ ಬಿಕಮ್ ಎ ವೆನ್ಯೂ ಫಾರ್ ಕಂಡಕ್ಟಿಂಗ್ ಫ್ಲವರ್ ಶೋಸ್. ಸಾಕಷ್ಟು ಫಲಪುಷ್ಪ ಪ್ರದರ್ಶನಗಳು, ರಾಷ್ಟ್ರೀಯ ಹಬ್ಬಗಳು ಎಲ್ಲವನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥ ಪರಿಪಾಠ. ಸರ್, ಈ ಗಾಜು ಹೊಸಕೋಟೆದು ಅಂತ ಯಾರಿಗೂ ಕೂಡ ಗೊತ್ತಿರ್ಲಿಕ್ಕೆ ಖಂಡಿತ 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 ಹೌದೌದು. ಅದೆಲ್ಲವೂ ಕೂಡ ಬಹುಶಃ ಲಂಡನ್ ಇಂದ ಬಂದಿದೆ ಅಂತಕ್ಕಂಥ ಭಾವನೆ ಇದೆ. ಆಮೇಲೆ ತದನಂತರ 2000 ಇಸ್ವಿನಲ್ಲಿ ಎಸ್ ಎಂ ಕೃಷ್ಣ ಅವರ ಕಾಲಾವಧಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಗಾಜಿನ ಮನೆಯ ಸಂಪೂರ್ಣ ನವೀಕರಣ ಆಗುತ್ತೆ. ಆ ಸಂದರ್ಭದಲ್ಲಿ ಗಾಜನ್ನು ಬದಲಾವಣೆ ಮಾಡ್ತಾರೆ. ಆಮೇಲೆ ಉಳಿದಂತ ಮೇನ್ ಸ್ಟ್ರಕ್ಚರ್ ನ ಉಳಿಸ್ಕೊಂಡು ಸೈಡ್ ನಲ್ಲಿ ಇದ್ದಂತ ಕೆಲವು ಸ್ಟ್ರಕ್ಚರ್ಸ್ ಅನ್ನ ತೆಗೆದು ಫಲಪುಷ್ಪ ಪ್ರದರ್ಶನಕ್ಕೆ ಪೂರಕವಾಗುವ ನಿಟ್ಟಿನಲ್ಲಿ ಗಾಜಿನ ಮನೆಯ ಒಂದು ಮಾರ್ಪಾಡು ನಡೀತದೆ. ಓಕೆ ಸರ್, ಈ ಗಾಜನ್ನ ಏನಾದ್ರು ಚೇಂಜ್ ಮಾಡ್ತೀರಾ ನೀವು ವರ್ಷಕ್ಕೆ? ಇಲ್ಲ ಇಲ್ಲ, ಆತರ ಇಲ್ಲ. ಆರಂಭ ಆದಾಗ ಹಾಕಿದ್ದ ಗಾಜು 2000 ಇಸ್ವಿನಲ್ಲಿ ಚೇಂಜ್ ಆಯ್ತು. ಮತ್ತೆ ಅದೇನು ಬಹುಶಃ ಬೇಕಾಗಲ್ಲ, ಇನ್ನೊಂದು 100 ವರ್ಷಗಳ ಕಾಲ ನಮಗೇನು ಸಮಸ್ಯೆ ಇಲ್ಲ ಅಂತ. ಎಸ್ ಸರ್, ಇವಾಗ ರಾಜ್ಯದಲ್ಲಿ ಇದು ಒಂದು ಲಾಲ್ಬಾಗ್ ಇದೆ ನಮ್ಗೆ, ಅದೇ ರೀತಿ ಇನ್ನೂ ಕೂಡ 5 ಲಾಲ್ಬಾಗ್ಗಳು ನಿರ್ಮಾಣ ಆಗ್ತಾ ಇದೆ ಅಂತ. ಎಲ್ಲೆಲ್ಲಿ ಸರ್ ಆಗ್ತಿರೋದು? ಈಗ ಪ್ರಮುಖವಾಗಿ ನಮ್ಮಲ್ಲಿ ಲಾಲ್ಬಾಗ್ ಒಂದು 1889 ನಲ್ಲಿ ಪ್ರಾರಂಭ ಆಯ್ತು. ಇದು ನಮ್ಮ ರಾಜ್ಯದ ಪ್ರಪ್ರಥಮ ಸರ್ಕಾರಿ ಸಸ್ಯ ತೋಟ. ಆದ್ರೆ ಸುಮಾರು 165 ವರ್ಷ ಆದ್ರೂ ಕೂಡ ರಾಜ್ಯದಲ್ಲಿ ಬೇರೆ ಯಾವುದೂ ಸಸ್ಯಶಾಸ್ತ್ರೀಯ ತೋಟಗಳು ತಲೆ ಎತ್ತಿರಲಿಲ್ಲ. ಕೆಲವು ಸಣ್ಣ ಪ್ರಮಾಣದಲ್ಲಿ ಖಾಸಗಿ ಬಟಾನಿಕಲ್ ಗಾರ್ಡನ್ಸ್ ಇತ್ತು. ಅದನ್ನ ಮನಗಂಡು ಈಗ ನಾವು 2011ರಲ್ಲಿ ಒಂದು ಸರ್ಕಾರಿ ಆದೇಶವನ್ನ ಮಾಡಿ ರಾಜ್ಯ ವ್ಯಾಪ್ತಿನಲ್ಲಿ ಒಟ್ಟಾರೆ 5 ಸಸ್ಯಶಾಸ್ತ್ರೀಯ ತೋಟಗಳನ್ನ ಮಾಡಬೇಕು ಅಂತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಮೊದಲನೇದು ನಮ್ಮ ಕೊರಟಗೆರೆ, ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಏನು ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲ್ ಇದೆ. ಅಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ ಸುಮಾರು 13 ಎಕರೆನಲ್ಲಿ 23 ಎಕರೆನಲ್ಲಿ ಒಂದು ಡಾಕ್ಟರ್ ಎಂ ಎಚ್ ಮರಿಗೌಡ ನ್ಯಾಷನಲ್ ಬಟಾನಿಕಲ್ ಗಾರ್ಡನ್ ಅಂತ ಹೇಳಿ ಅಭಿವೃದ್ಧಿ ಆಗ್ತಾ ಇದೆ. ಸುಮಾರು ಈಗ 50% ಭಾಗ ಡೆವಲಪ್ ಆಗಿದೆ. ಸದ್ಯದಲ್ಲೇ ಅದರ ಉದ್ಘಾಟನೆ ಕೂಡ ಎಲ್ಲ ನಾವು ತಯಾರಿನ ಮಾಡ್ಕೊಳ್ತಾ ಇದೀವಿ. ಅದು ಏನಾದ್ರು ಆಯ್ತು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಟಾನಿಕಲ್ ಗಾರ್ಡನ್ ಲಾಲ್ಬಾಗ್, ಅದು 2ನೇ ಅತಿ ದೊಡ್ಡ ಬಟಾನಿಕಲ್ ಗಾರ್ಡನ್ ಆಗಿದೆ. ಆಮೇಲೆ ನಮ್ಮ ರಾಷ್ಟ್ರದ 3ನೇ ಅತಿ ದೊಡ್ಡ ಬಟಾನಿಕಲ್ ಗಾರ್ಡನ್ ಆಗಿದೆ. ಅದರ ಜೊತೆಗೆ ನಮ್ಮ ಮೈಸೂರಿನಲ್ಲಿ ಲಿಂಬಾವತಿ ಬಟಾನಿಕಲ್ ಗಾರ್ಡನ್ ಅಂತ ಹೇಳಿ ರಾಮಕೃಷ್ಣ ನಗರದಲ್ಲಿ ಈಗಾಗಲೇ ಅದನ್ನ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿ 2024ಕ್ಕೆ ಅದು ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಿದೆ. ತದನಂತರ ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಂತ ಸಾಯಿಬಾಬಾ ಆಶ್ರಮಕ್ಕೆ ನಿಯರ್ ಬೈ ಆದಂತ ವೈಟ್ ಫೀಲ್ಡ್ ನಲ್ಲಿ 70 ಎಕರೆ ಪ್ರದೇಶದಲ್ಲಿ ಕನ್ನಮಂಗಲ ಬಟಾನಿಕಲ್ ಗಾರ್ಡನ್ ಅಂತ ಹೇಳಿ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಿದೆ. ಮತ್ತೆ ಇನ್ನೊಂದು ಸಿರ್ಸಿನಲ್ಲಿ ತೆರಕನಹಳ್ಳಿ ಬಟಾನಿಕಲ್ ಗಾರ್ಡನ್ ಅಂತ ಹೇಳಿ ಪಶ್ಚಿಮ ಘಟ್ಟದ ಆರಿಟಿ ಸ್ಪೀಸೀಸ್ ಅನ್ನ ಸಂರಕ್ಷಣೆ ಮಾಡತಕ್ಕಂತ ಒಂದು ಭಾಗವಾಗಿ ಆ ಒಂದು ಗಾರ್ಡನ್ ಕೂಡ ಒಂದು ಅಭಿವೃದ್ಧಿಯ ಹಂತದಲ್ಲಿ ಇದೆ. ಓಕೆ, ಇವಾಗ ಇದು ಸೇರಿ ಒಟ್ಟು 6 ಸಸ್ಯಶಾಸ್ತ್ರೀಯ ತೋಟಗಳು ಬಾಟನಿಕಲ್ ಗಾರ್ಡನ್ ಆಗಿದೆ. ಹೊಸದಾಗಿ ಈಗ 5 ಉದ್ಘಾಟನೆಗೆ ರೆಡಿ ಆಗಿದೆ. ಉದ್ಘಾಟನೆಗೆ ಯಾರು ಬರ್ತಾರೆ ಸರ್? ಅಂದ್ರೆ ಪ್ರಮುಖವಾಗಿ ನಮ್ಮ ದೊಡ್ಡಸಾಗರೆ ಬಟಾನಿಕಲ್ ಗಾರ್ಡನ್ ಏನಿದೆ ಅದು ದೇಶದ 3rd ಬಿಗ್ಗೆಸ್ಟ್ ಅಂಡ್ ರಾಜ್ಯದ 2ನೇ ಬಿಗ್ಗೆಸ್ಟ್ ಇರೋದ್ರಿಂದ ಇದನ್ನ ಬಹುಶಃ ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರನ್ನ ಇನ್ವೈಟ್ ಮಾಡಬೇಕು ಅಂತಕ್ಕಂಥದ್ದು ಮೂಲ ಆಶಯ ಆಗಿದೆ. ಅದನ್ನ ಮಾನ್ಯ ಸಚಿವರು, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಮುಂದೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಈಗ ಗೊರವನಹಳ್ಳಿ ದೇವಸ್ಥಾನದ ಹತ್ರ ಮಾಡ್ಬೇಕು ಅನ್ಕೊಂಡಿರೋದು. ದೇವಸ್ಥಾನಕ್ಕೆ ಈಗಾಗಲೇ ಜಾಸ್ತಿ ಜನ ಹೋಗ್ತಾನೆ ಇರ್ತಾರೆ. ಅವರು ಹೋದವರು ಅಲ್ಲೇ ಬಾಟನಿಕಲ್ ಗಾರ್ಡನ್ಗೂ ಹೋಗಿ ವಿಸಿಟ್ ಮಾಡಿ ಬರ್ಬೋದು. ಖಂಡಿತ. ಮತ್ತೆ ಏನಾಗುತ್ತೆ, ಅದ್ರ ಜೊತೆಗೆ ಬೆಂಗಳೂರು, ಮೈಸೂರು, ತುಮಕೂರು ಹೈವೇ ಏನಿದೆ ಅಲ್ಲಿಂದ ಸುಮಾರು ಒಂದು 30 ಕಿಲೋಮೀಟರ್ ದೂರದಲ್ಲಿದೆ. ಬಹುಶಃ ಫ್ಯೂಚರ್ಗೆ ಇವತ್ತೇನ್ ನಾವು 250 ವರ್ಷಗಳಿಂದ ಲಾಲ್ಬಾಗ್ ಮಾಡಿದಂತ ಪುಣ್ಯಾತ್ಮರು ಏನಿದ್ದಾರೆ ಇವತ್ತು ನಾವು ಬಹಳಷ್ಟು ನೆನ್ಕೊಳ್ತಾ ಇದೀವಿ. ಬಹುಶಃ ಭವಿಷ್ಯದಲ್ಲಿ ಅದು ಬಹಳ ದೊಡ್ಡ ಬಟಾನಿಕಲ್ ಗಾರ್ಡನ್ ಆಗಿದೆ. ಯಾಕೆಂದ್ರೆ ಅದು ಬಹಳ ನಿಸರ್ಗದ ಮಡಿನಲ್ಲಿದೆ. ಸುಮಾರು 200ರಿಂದ 250 ಬೆಟ್ಟಗಳ ಒಂದು ಪ್ರದೇಶವನ್ನು ಕೂಡ ನಾವು ನೋಡಬಹುದು. ಅಷ್ಟು ರಮ್ಯವಾದಂತ ಸ್ಥಳ ಆಗಿರೋದ್ರಿಂದ ಜನಗಳು ಬಹುಶಃ ಎಲ್ಲೋ ಒಂದ್ ಕಡೆ ಸಿಟಿಯನ್ನ, ನಗರ ಪ್ರದೇಶವನ್ನ ಬಿಟ್ಟು ಒಂದಷ್ಟು ಕಾಲವನ್ನ ಪ್ರಕೃತಿ ಜೊತೆ ಕಳಿಲಿಕ್ಕೆ ಅದು ಅತ್ಯಂತ ಪ್ರಶಸ್ತ ಕಾಲ. ಹೌದು. ನೀವು ಜಂಟಿ ನಿರ್ದೇಶಕರಾಗಿ ನಿಮ್ಮ ಕಾಲಘಟ್ಟದಲ್ಲಿ ಈ ಎಲ್ಲಾ ಪ್ರಿಪರೇಷನ್ಸ್ ಆಗ್ತಾ ಇದೆ ಸರ್, ಎಷ್ಟು ಖುಷಿ ಆಗುತ್ತೆ? ಇಲ್ಲ, ಖಂಡಿತ. ನಾವು ನೋಡಿ, ಈಗ ನಾವು ಲಾಲ್ಬಾಗ್ಗೆ ಫಸ್ಟ್ ನಮ್ಮ ಏನೋ ಒಂದು ಕೆಲಸಕ್ಕೆ ಸೇರಿದಂತ ಸಂದರ್ಭದಲ್ಲಿ ಲಾಲ್ಬಾಗ್ ಬರ್ತಕ್ಕಂಥದ್ದೇ ಒಂದು ವಿಶೇಷ, ನಮ್ಗೊಂದು ಅದೃಷ್ಟ ಅಂತ ನಾವು ಭಾವಿಸಿದ್ವಿ. ಇಂಥ ಕಡೆ ಇದ್ದು ನಾವು ಸುಮಾರು ಒಂದು 25 ವರ್ಷಗಳ ಸೇವೆ ಮಾಡುವಂತ ಸಂದರ್ಭದಲ್ಲಿ ಒಂದು 5 ಹೊಸ ಬಟಾನಿಕಲ್ ಗಾರ್ಡನ್ ಒಂದು ರಾಜ್ಯಕ್ಕೆ ಕೊಡ್ತಕ್ಕಂತ ಇದಿಲ್ಲ. ಅದು ನಿಜಕ್ಕೂ ಕೂಡ ಬಹಳ ಸಂತೋಷದ ವಿಚಾರ ವೈಯಕ್ತಿಕವಾಗಿ. ಯಾಕೆಂದ್ರೆ ಫ್ಯೂಚರ್ ಅಲ್ಲಿ ಸಾಕಷ್ಟು ಜನ ನಮ್ಮ ಏನು ಪ್ರಕೃತಿ ಪ್ರಿಯರಿಗೆ, ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಅದು ಒಂದು ಒಳ್ಳೆ ಸೈಂಟಿಫಿಕ್ ಪ್ಲಾಟ್ಫಾರ್ಮ್ ಆಗ್ತದೆ ಅಂತಕ್ಕಂಥದ್ದು. ಆಮೇಲೆ ಫಲಪುಷ್ಪ ಪ್ರದರ್ಶನಗಳು
ಈಗೇನು 217 ಫಲಪುಷ್ಪ ಪ್ರದರ್ಶನಗಳನ್ನ ಆಯೋಜನೆ ಮಾಡಿದ್ವಿ. ಆ ಪೈಕಿ ಸುಮಾರು 45 ಫಲಪುಷ್ಪ ಪ್ರದರ್ಶನ ನೇರವಾಗಿ ಆಯೋಜನೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗ್ತಲ್ಲ, ಅದು ಬಹುಶಃ ಒನ್ ಆಫ್ ದಿ ಹ್ಯಾಪಿಯೆಸ್ಟ್ ಒಂದು ಮೂಮೆಂಟ್ ಅಂತ ನಾವು ಹೇಳ್ಬೋದು. ಸರ್, ಲಾಲ್ಬಾಗ್ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮ ಬಗ್ಗೆ ಮಾತಾಡೋದಾದ್ರೆ ಸರ್, ಯಾಕಂದ್ರೆ ಇಂಥ 240 ಎಕರೆ ಪ್ರದೇಶವನ್ನ ನೀವು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೀರಾ. ಸಮ್ಮರ್ ಅಲ್ಲಿ ಎಲ್ಲಾ ಕಾಲದಲ್ಲೂ ಕೂಡ ಈ ಪ್ರಕೃತಿ ಸೌಂದರ್ಯವನ್ನ ಹೀಗೆ ಇಡಬೇಕು. ಆಮೇಲೆ ನಿತ್ಯ ಸಾವಿರಾರು ಜನರು ಇಲ್ಲಿಗೆ ಬರೋದ್ರಿಂದ ನಿರ್ವಹಣೆಯನ್ನ ಮಾಡಬೇಕು, ಯಾರಿಗೂ ಒಂದಷ್ಟು ಸಮಸ್ಯೆ ಆಗದಂತೆ, ಪ್ರಕೃತಿ ಹಾನಿ ಆಗದಂತೆ ಮೇಂಟೈನ್ ಮಾಡಬೇಕು. ನೀವು ಸಂಪೂರ್ಣ ಜವಾಬ್ದಾರಿನ ತಗೊಂಡಿದ್ದೀರಾ. ನಿಮ್ಮ ಬಗ್ಗೆ ಹೇಳೋದಾದ್ರೆ ಸರ್, ಈ ಲಾಲ್ಬಾಗ್ಗೆ ನೀವು ಬಂದಾಗ ನೋಡುವಂತಹ ಲಾಲ್ಬಾಗ್ಗೂ ಇವಾಗ ನೋಡ್ತಾ ಇರುವಂತಹ ಲಾಲ್ಬಾಗ್ಗೂ ಹೇಗೆ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಪ್ರಮುಖವಾಗಿ ನಾನು 2005ರಲ್ಲಿ ಲಾಲ್ಬಾಗ್ಗೆ ಬಂದಂತ ಸಂದರ್ಭದಲ್ಲಿ ಒಂದು ರೀತಿ ಏನಂದ್ರೆ, ಈಗ ಸ್ವಚ್ಛತೆ ಮಾಡಲಿಕ್ಕೆ ಪ್ರತ್ಯೇಕವಾದಂಥ ಟೀಮ್ಗಳಿರಲಿಲ್ಲ, ಭದ್ರತೆಗೆ ಪ್ರತ್ಯೇಕವಾದಂಥ ಟೀಮ್ ಇರಲಿಲ್ಲ, ಆಮೇಲೆ ಇದಕ್ಕೆ ಯಾವುದು ಪ್ರವೇಶ ಶುಲ್ಕ ಇರಲಿಲ್ಲ. ಸೊ ಜನಗಳು ಬರಬೇಕು, ಎಲ್ಲ ಒಂದ್ ಕಡೆ ಕುಳಿತು ಆರಾಮಾಗಿ ವಿಶ್ರಮಿಸಿ ಹೋಗ್ತಕ್ಕಂಥ ವಾತಾವರಣ ಇತ್ತು. ಯಾಕೆಂದ್ರೆ ಇದು ಸಾಕಷ್ಟು ರಾಜ್ಯ ಮತ್ತು ಬೇರೆ ಬೇರೆ ಭಾಗದಿಂದ ಬರ್ತಕ್ಕಂಥ ಜನಗಳಿರೋದ್ರಿಂದ ಇದನ್ನೆಲ್ಲೋ ಒಂದ್ ಕಡೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಹಳಷ್ಟು ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನ ಇಟ್ಕೊಂಡು ಈಗ ನಾವು ಇಲ್ಲಿ ಒಂದು ಸ್ವಚ್ಛತೆಗೆ ಆದ್ಯತೆಯನ್ನ ಕೊಟ್ವಿ, ಭದ್ರತೆಗೆ ಆದ್ಯತೆಯನ್ನ ಕೊಟ್ವಿ, ಮತ್ತೆ ಸಸ್ಯ ಪ್ರಭೇದಗಳನ್ನ ವೈಜ್ಞಾನಿಕವಾಗಿ ಪರಿಚಯ ಮಾಡಿಸ್ತಕ್ಕಂಥದಕ್ಕೆ, ಆಮೇಲೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಮೂಲಭೂತ ಸೌಕರ್ಯಗಳು. ಈಗ ಸುಮಾರು 10 ಶೌಚಾಲಯಗಳಿದೆ. ಮೊದಲು ಒಂದೇ ಒಂದು ಶೌಚಾಲಯ ಇತ್ತು, ಕುಡಿಯೋ ನೀರಿನ ಘಟಕ 2 ಇತ್ತು, ಈಗ 15 ಇದು ಕುಡಿಯೋ ನೀರಿನ ಘಟಕಗಳಾಗಿದೆ. ಮತ್ತೆ ಇಲ್ಲಿ ಸುಮಾರು 100ರಿಂದ 120 ವರ್ಷಗಳ ಹಳೆಯ ಕಟ್ಟಡಗಳಿತ್ತು, ಅವೆಲ್ಲವೂ ಕೂಡ ಶಿಥಿಲಾವಸ್ಥೆಗೆ ತಲುಪಿತ್ತು. ಅವನ್ನೆಲ್ಲವನ್ನು ಕೂಡ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಕೈಗೊಂಡ್ವಿ. ಒಟ್ಟು 7 ಕಟ್ಟಡಗಳನ್ನ ಇದುವರೆಗೂ ಕೂಡ ನಾವು ಸಂರಕ್ಷಣೆ ಮಾಡಿದ್ವಿ. ಅದರ ಜೊತೆಗೆ ಸಾಕಷ್ಟು ಹೊಸ ಅಡಿಷನ್ಸ್. ಈಗ ನಮ್ಮ ಲಾಲ್ಬಾಗ್ ಏನು ಬೋನ್ಸಾಯ್ ಪಾರ್ಕ್ ಅನ್ನ ಆಧುನೀಕರಣಗೊಳಿಸ್ತಕ್ಕಂಥದ್ದು, ಕ್ಯಾಕ್ಟೈ ಹೌಸ್ ನಿರ್ಮಾಣ ಇರ್ಬೋದು, ಆಮೇಲೆ ಲಾಲ್ಬಾಗ್ ಲೇಕ್ಗೆ ಸೀವೇಜ್ ವಾಟರ್ ಬರ್ತಾ ಇತ್ತು, ಅದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಅಲ್ಲಿ ಜಲಪಾತ ನಿರ್ಮಾಣ ಮಾಡಿ ಏರೇಟರ್ಸ್ ಮಾಡಿ ಆ ನೀರನ್ನ ಶುದ್ಧೀಕರಣ ಮಾಡಲಿಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ಳಾಯಿತು. ಆಮೇಲೆ ಇದಕ್ಕೆ ಒಟ್ಟಾರೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನ ಮಾಡೋದ್ರ ಮುಖಾಂತರ ಇಡೀ ಲಾಲ್ಬಾಗ್ ಅನ್ನ ಸದಾಕಾಲ ಹಸಿರಾಗಿರ್ತಕ್ಕಂಥ ಒಂದು ಪ್ರಯತ್ನ, ಮತ್ತೆ ಲಾಲ್ಬಾಗ್ ಅನ್ನ ಪರಿಸರ ಸ್ನೇಹಿಯಾಗಿ ಮುಂದಿನ ಜನಾಂಗಕ್ಕೆ ಬಿಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನ ತೆಗೆದುಕೊಂಡಿದೀವಿ. ಅದರೊಳಗಡೆ ನಾವು ಯಾವುದೇ ವಾಹನ ನಿರ್ಬಂಧ ಮಾಡಿದೀವಿ, ಮತ್ತೆ ಪ್ಲಾಸ್ಟಿಕ್ ಬಳಕೆಯನ್ನ ನಿರ್ಬಂಧ ಮಾಡಿದೀವಿ, ಒಳಗಡೆ ಸೈಕಲ್ ಬಳಕೆಯನ್ನ ಉತ್ತೇಜನ ಮಾಡಿದೀವಿ, ಆಮೇಲೆ ಬರ್ತಕ್ಕಂಥ ಪ್ರವಾಸಿಗರ ಅನುಕೂಲಕ್ಕಾಗಿ ಪರಿಸರ ಸ್ನೇಹಿ ಬ್ಯಾಟರಿ ಚಾಲಿತ ವಾಹನಗಳ ಪರಿಚಯವನ್ನ ಮಾಡಿದೀವಿ. ಸೊ ಒಟ್ಟಾರೆ ಈಗ ಪ್ರಸ್ತುತ ಲಾಲ್ಬಾಗ್ ಆಮೇಲೆ ಮಳೆ ನೀರಿನ ಏನು ಸಂರಕ್ಷಣೆಗೆ ಸುಮಾರು 250 ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿದ್ವಿ. ಅದು ದೊಡ್ಡ ಪ್ರಮಾಣದಲ್ಲಿ 2ರಿಂದ 3.5 ಕೋಟಿ ಮಳೆ ನೀರು ಪ್ರತಿ ವರ್ಷ ಹಿಂಗುತ್ತೆ. ಅದು ನಮ್ಮ ಅಂತರ್ಜಲವನ್ನು ಕೂಡ ವೃದ್ಧಿ ಮಾಡುತ್ತೆ. ಸೊ ಒಟ್ಟಾರೆ ನಾವು ಪರಿಸರ ಪೂರಕವಾಗಿ ಲಾಲ್ಬಾಗ್ ಅನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ವಿಶೇಷ ಕಾಳಜಿಯನ್ನು ಇಟ್ಕೊಂಡು ಇಷ್ಟು ವರ್ಷಗಳ ಫಲವಾಗಿ ಈಗ ಒಂದು ಮಾಡ್ಲಿಕ್ಕೆ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯತೆ ಆಗಿದೆ. ಮತ್ತೆ ಫಲಪುಷ್ಪ ಪ್ರದರ್ಶನಗಳು ಪ್ರಾರಂಭಿಕವಾಗಿ ಕೇವಲ ಒಂದು 20 ಲಕ್ಷ ಹಣ ಸಂಗ್ರಹಣೆ ಆಗ್ತಾ ಇತ್ತು, ಒಂದು 30,000 ಜನ ವಿಸಿಟ್ ಮಾಡ್ತಾ ಇದ್ರು. ಇವತ್ತು ಅದೇ ಫಲಪುಷ್ಪ ಪ್ರದರ್ಶನಕ್ಕೆ ಸುಮಾರು 10ರಿಂದ 12 ಲಕ್ಷ ಜನ ಬರ್ತಾರೆ. ಹಣ ಸಂಗ್ರಹಣೆನೂ ಕೂಡ ಹಲವು ಕೋಟಿಗಳನ್ನ ದಾಟಿದೆ. ಸೊ ಮತ್ತೆ ಎಲ್ಲೋ ಒಂದ್ ಕಡೆ ನಮಗೆ ಅಚ್ಚುಕಟ್ಟುತನ ಬಂದಿದೆ. ಆಮೇಲೆ ಒಂದು ಅಂತಾರಾಷ್ಟ್ರೀಯ ಮನ್ನಣೆಯನ್ನ ಗಳಿಸ್ತಕ್ಕಂಥ ಮಟ್ಟಕ್ಕೆ ಫಲಪುಷ್ಪ ಪ್ರದರ್ಶನಗಳನ್ನ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗಿದೆ. ಸೊ ಇದು ಬಹುಶಃ ಎಲ್ಲರ ಸಹಕಾರ ಮತ್ತು ಸಾರ್ವಜನಿಕರ ಸಹಭಾಗಿತ್ವದಿಂದ ಸೊ ಈ ಒಂದು ಸಸ್ಯ ತಾಟವನ್ನ ಬಹಳ ನೈರ್ಮಲ್ಯತೆಯಿಂದ ಮೇಂಟೈನ್ ಮಾಡ್ಲಿಕ್ಕೆ ಸಹಕಾರಿಯಾಗಿದೆ. ಎಸ್ ಸರ್, ನಾನು ನಿಮ್ ಪರ್ಸನಲ್ ಲೈಫ್ ಬಗ್ಗೆ ಸ್ವಲ್ಪ ಮಾತಾಡಿದ್ರೆ, ನಿಮ್ದು ಕೃಷಿ ಕುಟುಂಬನ ಸರ್? ಹೌದೌದು. ಓಕೆ, ಅದಕ್ಕೆ ನೀವು ಅಗ್ರಿಕಲ್ಚರ್ ಸ್ಟಡೀಸ್ ನ ಮುಗಿಸ್ಕೊಂಡು ಇಲ್ಲಿ ಬಂದ್ರಿ ಅಂತ ಅನ್ಸುತ್ತೆ. ನಮ್ದೆಲ್ಲ ಸುಮಾರು ಒಂದು 40 ಎಕರೆ ಏನು ಹಲವಾರು ತೋಟಗಾರಿಕೆ ಮತ್ತು ಕೃಷಿ ಇರ್ತಕ್ಕಂಥ ಕುಟುಂಬ ನಮ್ಮ ಬಹಳಷ್ಟು ಹಿಂದೆಯಿಂದ. ನಮಗೆ ಮೊದಲಿಂದನೂ ಕೂಡ ಪರಿಸರದಲ್ಲೇ ಬೆಳೆದಿದ್ದು ನಾವು ವಿಲೇಜ್ ಅಲ್ಲಿ, ಹಳ್ಳಿನಲ್ಲಿ. ಸೊ ಅದರಿಂದ ಈ ತರದ ಒಂದು ನಾವು ಎಂಜಿನಿಯರಿಂಗ್ ಪದವಿಗೆ ಫಸ್ಟ್ ಪ್ರಾರಂಭ ಸೇರ್ಕೊಂಡ್ವಿ, 1 ವರ್ಷ ಕಂಪ್ಲೀಟ್ ಮಾಡಿದ್ವಿ. ಬಟ್ ಎಲ್ಲೋ ಒಂದ್ ಕಡೆ ನಮ್ ಸೆಳೆತ ಅಗ್ರಿಕಲ್ಚರ್, ಆರ್ಟಿಕಲ್ಚರ್ ಈ ತರ ಇತ್ತು. ಅದರಿಂದ ಒಂದು ಆಪರ್ಚುನಿಟಿ ಸಿಕ್ತು ಲೈಫ್ ಅಲ್ಲಿ. ಹಂಗಾಗಿ ತೋಟಗಾರಿಕೆನಲ್ಲಿ PhD ಪದವಿ ಪಡೆದು ತದನಂತರ ತೋಟಗಾರಿಕೆ ಇಲಾಖೆಗೆ ಬಂದ್ಮೇಲೆ, ಅದರಲ್ಲೂ ವಿಶೇಷವಾಗಿ ಗಾರ್ಡನ್ ವಿಭಾಗಕ್ಕೆ ಬಂದ್ಮೇಲೆ ಇದು ಒಂದ್ ರೀತಿ ನಾವು ಸದಾಕಾಲ ಪರಿಸರದ ಜೊತೆ ಇರ್ತಕ್ಕಂತ ಒಂದು ಸಂದರ್ಭ ದೊರೆತಿರ್ತಕ್ಕಂಥದ್ದು ನಮ್ಮ ಭಾಗ್ಯ. ನಿಮ್ ನೇಟಿವ್ ಯಾವುದು ಸರ್? ನೇಟಿವ್ ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು. ನಿಮ್ ಕುಟುಂಬದ ಬಗ್ಗೆ ಹೇಳೋದಾದ್ರೆ, ಅಪ್ಪ ಮತ್ತು ಅಮ್ಮ ಇಬ್ರು ಕೂಡ ಕೃಷಿಕರೇ. ಅವರು ಸುಮಾರು 95 ವರ್ಷ ಇದ್ದಾಗ ಕಳೆದ 3 ವರ್ಷದಿಂದ ಅವರು ನಮ್ಮನ್ನ ಬಿಟ್ಟು ಹೋದ್ರು. ತದನಂತರ ನಮಗೆ ಸುಮಾರು 7 ಜನ ನಾವು ಒಟ್ಟಾರೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದ್ರು. ಅದರಲ್ಲಿ ನಾನು ಕೊನೆಯವನು. ನಮಗೆ ಒಟ್ಟು 5 ಜನ ಅಣ್ಣಂದಿರು, 3 ಜನ ಅಕ್ಕಂದಿರು. ಸೊ ಎಲ್ರು ಕೂಡ ಅಂದ್ರೆ ಬಹುಶಃ ಎಲ್ಲರೂ ಎಜುಕೇಟೆಡ್ಸೇ, ಆದ್ರೆ ಒಂದಿಬ್ರು ಕೃಷಿ ಮಾಡ್ತಿದ್ದಾರೆ. ಉಳಿದಂತವ್ರು ಎಲ್ಲರೂ ಕೂಡ ಬೇರೆ ಬೇರೆ ವೃತ್ತಿನಲ್ಲಿದ್ದು ಕೆಲವರು ನಿವೃತ್ತಿ ಆಗಿದ್ದಾರೆ. ಬೆಂಗಳೂರಿನಲ್ಲೇ
ಒಂದು 3 ಕುಟುಂಬಗಳಿದೆ. ಓಕೆ, ಹುಟ್ಟಿದ್ದು ಬೆಳೆದಿದ್ದು ಬೆಳಿತಾ ಇರೋದು ಎಲ್ಲದೂ ಕೂಡ ಪ್ರಕೃತಿಯ ಜೊತೆನಲ್ಲೇ ಸರ್ ಅಲ್ವಾ? ಎಷ್ಟು ಖುಷಿ ಆಗುತ್ತೆ. ಹೌದು, ಬಹಳಷ್ಟು ಸಂತೋಷ. ಬಹುಶಃ ಇಂತ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ದೇವರಿಗೆ ಬಹುಶಃ ಒಂದು ದೊಡ್ಡ ನಮನವನ್ನ ಸಲ್ಲಿಸಬೇಕು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಜೊತೆ ಲಾಲ್ಬಾಗ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯವನ್ನ ಹಂಚ್ಕೊಂಡಿದ್ದಕ್ಕೆ. ಅಂಡ್ ಲಾಲ್ಬಾಗ್ ಇನ್ನೂ ಕೂಡ ಸಮೃದ್ಧಿ ಆಗ್ಲಿ ನಿಮ್ಮ ನೇತೃತ್ವದಲ್ಲಿ. ಇನ್ನೂ ಕೂಡ ರಾಜ್ಯದಲ್ಲಿ ಹೊಸದಾಗಿ 5 ಲಾಲ್ಬಾಗ್ಗಳು ಅಂದ್ರೆ ಬಾಟನಿಕಲ್ ಗಾರ್ಡನ್ ಸ್ಟಾರ್ಟ್ ಆಗ್ತಿದೆ. ಅವೆಲ್ಲವೂ ಕೂಡ ರಾಜ್ಯದ ಜನರನ್ನ ಮನಸೆಳೆಯಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು.